ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಣ್ಣ ಗುಂಪಿದ್ರೂ ದೇವರು ನೋಡುವಂಥದ್ದು ನಮ್ಮ ಹೃದಯವನ್ನು ನೋಡ್ತಾನೆ. ದೇವರು ಜನರ ಗುಂಪನ್ನು ನೋಡುವುದಿಲ್ಲ. ನಾನು ಜನರ ತುಂಬ ಜನ ಬರಬೇಕು ಎಂಬುದಾಗಿ ನಾನು ಅಪೇಕ್ಷೆ ಪಟ್ಟು ಇಲ್ಲಿ ಬಂದದ್ದಲ್ಲ. ಇಬ್ಬರಾಗಲಿ ಮೂವರಾಗಲಿ ಎಲ್ಲಿ ನನ್ನ ನಾಮದಲ್ಲಿ ಒಂದಾಗಿ ಸೇರಿ ಬರ್ತಾರೋ ಅವರ ನಡುವೆ ನಾನಿರ್ತೇನೆಂಬುದಾಗಿ ದೇವರು ತಾನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಾರೆ. ಇಲ್ಲಿ ನಮ್ಮ ಮಧ್ಯದಲ್ಲಿ 100% ಯಾರಿದ್ದಾರೆ? ಯಾರಿದ್ದಾರೆ? ಧೈರ್ಯವಾಗಿ ಹೇಳಿ, ಯಾರಿದ್ದಾರೆ? ಹಾಲೆಲೂಯ. ಸ್ತುತಿ ಸ್ತೋತ್ರ ಎಲ್ಲಿ ಸಲ್ಲಲ್ಪಡ್ತದೋ ಅಲ್ಲಿ ದೇವರ ಆಸೀನನಾಗಿರ್ತಾನೆ. ಹಾಲೆಲೂಯ. ಯಾವಾಗ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೋ ಆತನಿಗೆ ನಾವು ಸಿಂಹಾಸನವನ್ನು ಮಾಡಿಕೊಡ್ತೇವೆ. ದೇವರ ವಾಕ್ಯ ಹೇಳ್ತದೆ, ಆತನು ಸ್ತುತಿ ಸ್ತೋತ್ರಗಳೆಂಬಂಥ ಸಿಂಹಾಸನದಲ್ಲಿ ಆಸೀನನಾಗಿರುವ ಆತನು. ಯಾರ ಸ್ತುತಿ ಸ್ತೋತ್ರಗಳು? ಯಾರ ಸ್ತುತಿ ಸ್ತೋತ್ರಗಳು? ಮನುಷ್ಯನ ಬಾಯಿಂದ ಬರುವಂಥ ಸ್ತುತಿ ಸ್ತೋತ್ರಗಳು. ಹಾಲೆಲೂಯ. ಮನುಷ್ಯನ ಬಾಯಿಂದ ಬರುವಂಥ ಸ್ತುತಿ ಸ್ತೋತ್ರಗಳಿಂದಲೇ ಅಲ್ಲಿಂದ ನಾವೇನು ಮಾಡಿಕೊಡ್ತಾ ಇದ್ದೇವೆ? ಸಿಂಹಾಸನವನ್ನು ಆತನಿಗೆ ಮಾಡಿಕೊಡ್ತೇವೆ. ಒಂದು ಸಭೆ ಆತ್ಮಿಕವಾಗಿ ಬೆಳಿಬೇಕಾದ್ರೆ ಅಲ್ಲಿ ಏನಿರಬೇಕು? ಏನಿರಬೇಕು? ಸ್ತುತಿ ಸ್ತೋತ್ರ, ಕೃತಜ್ಞತೆಯ ಸ್ತುತಿ, ಆತನ ಉಪಕಾರದ ಸ್ತುತಿ, ಆತನ ಪ್ರಾರ್ಥನೆಯ ಸ್ತುತಿ, ಹಾಡಿನ ಸ್ತುತಿ, ದೇವರ ವಾಕ್ಯದ ಸ್ತುತಿ ಅಲ್ಲಿ ಮೊಳಗಬೇಕು. ಹಾಲೆಲೂಯ. ಆಗ ಏನಾಗ್ತದೆ? ನಾವು ಯೇಸುವನ್ನು ಬರಮಾಡಿಕೊಳ್ತೇವೆ. ಆತನಿಗೆ ಒಂದು ಸಿಂಹಾಸನವನ್ನು ನಾವು ರೆಡಿ ಮಾಡಿಕೊಡ್ತೇವೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಈ ಡಿಸೆಂಬರ್ ತಿಂಗಳು ವಿಶೇಷವಾದ ತಿಂಗಳು. ಯಾರಿಗೆ? ಯಾರಿಗೆ? ಯಾರಿಗೆ ಹೇಳಿ, ಜೋರಾಗಿ ಹೇಳಿ. ಸ್ವಲ್ಪ ಜನ ಇದ್ದೀರಾ, ರೆಸ್ಪಾನ್ಸ್ ಕೊಡಿ, ತುಂಬ ಚೆನ್ನಾಗಿರ್ತದೆ, ನನಗೆ ಖುಷಿ ಆಗ್ತದೆ. ಹಾಲೆಲೂಯ. ಈ ತಿಂಗಳು ವಿಶೇಷವಾದ ತಿಂಗಳು. ಯಾಕೆ ಹೇಳಿ ಹೇಳಿ ಬ್ರದರ್? ಕ್ರಿಸ್ಮಸ್, ಹೌದಲ್ವಾ? ಕ್ರಿಸ್ಮಸ್ ಆಚರಿಸುವಂಥ ಒಂದು ತಿಂಗಳು. ಸ್ಟಾರ್ಟ್ ಫಸ್ಟ್ ವೀಕಿಂದಲೇ ಕಡೇ ತನಕನೂ ಕ್ರಿಸ್ಮಸ್ ಹಬ್ಬವನ್ನು ಒಂದೊಂದು ಸಭೆಗಳಲ್ಲಿ ನಾನಾ ರೀತಿಯಲ್ಲಿ ಆಚರಿಸ್ತಾರೆ. ಒಂದು ವಾಕ್ಯ ಓದಿಕೊಳ್ಳೋಣ. ಯಾರಾದರೂ ಮೈಕ್ ಇಟ್ಕೊಂಡು ನಾನು ಹೇಳಿದಂಥ ವಾಕ್ಯವನ್ನು ಓದಿದರೆ ಬಹಳ ಸುಲಭವಾಗ್ತದೆ. ಮತ್ತು ನಾನು ಇಲ್ಲಿ ಸ್ಟೇಜ್ ಸ್ವಲ್ಪ ಹೈಟ್ ಇರೋದ್ರಿಂದ ನಾನು ಕೂಡಲೇ ತೆಗೆದು ಓದಲಿಕ್ಕಾಗಲ್ಲ, ಕೈಯಲ್ಲಿ ಒಂದು ಮೈಕ್ ಸಹ ಇದೆ. ಸೊ ನೀವು ಅದನ್ನು ಹೇಳಿದಂಥದ್ದನ್ನು ನೀವು ಓದಿದರೆ ಬಹಳ ಸುಲಭವಾಗ್ತದೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ ಅದರ 10ನೇ ವಾಕ್ಯ. ಲೂಕನ ಸುವಾರ್ತೆ 2ನೇ ಅಧ್ಯಾಯ ಅದರ 10ನೇ ವಾಕ್ಯ. ಈ ದಿವಸಗಳು ಎಲ್ಲ ಕ್ರೈಸ್ತವ ಸಭೆಗಳಲ್ಲಿ ಕ್ರಿಸ್ಮಸ್ ಅನ್ನು ಆಚರಿಸುವಂಥ ದಿವಸವಾಗಿದೆ. ಹಾಲೆಲೂಯ. ಹಾಲೆಲೂಯ. ನಾನು ಪುನಃ ಹೇಳ್ತೀನಿ ಅದನ್ನು. ಆ ದೂತನು ಅವರಿಗೆ, ಯಾರಿಗೆ? ಕುರುಬರಿಗೆ ದೊಡ್ಡ ಪ್ರಕಾಶವು ಅವರು ಕುರಿ ಕಾಯುವಂಥ ಆ ಒಂದು ಹಟ್ಟಿಯಲ್ಲಿ, ಒಂದು ಕೊಟ್ಟಿಗೆಯಲ್ಲಿ ದೊಡ್ಡ ಪ್ರಕಾಶವನ್ನು ದೂತರು ನೋಡಿದಾಗ ಅವರು ಹೆದರ್ತಾರೆ, ಅವರು ಗಾಬರಿ ಪಡ್ತಾರೆ. ಆಗ ಏನಾಗ್ತದೆ? ಆ ದೂತನು ಹೇಳ್ತಾನೆ ಒಂದು ಮಾತು. ಯಾರನ್ನು ಉದ್ದೇಶಿಸಿ ಹೇಳ್ತಾನೆ? ಕುರುಬರನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ಏನಂತ? ಹೆದರಬೇಡಿರಿ. ಬರ್ದಿದೆಯಾ ನಿಮ್ಮ ಬೈಬಲಲ್ಲಿ? ಹೆದರಬೇಡಿರಿ, ಹೆದರಬೇಡಿರಿ, ಕೇಳಿರಿ. ಹೆದರಬೇಡಿರಿ, ಕೇಳಿರಿ. ಇವತ್ತಿನ ದಿವಸದಲ್ಲಿ ಲೋಕದಲ್ಲಿ ಭಯ, ಭಯ. ಎಲ್ಲಿ ಬಾಂಬ್ ಬೀಳ್ತದೋ, ಎಲ್ಲಿ ದರೋಡೆಕೋರರು ಬರ್ತಾರೋ, ರಸ್ತೆಯಲ್ಲಿ ಹೋಗುವಾಗ ಭಯ. ಒಂದು ಜುವೆಲ್ಸ್ ಹಾಕ್ಕೊಂಡು ಹೋಗ್ಲಿಕ್ಕಿಲ್ಲ ರಸ್ತೆಯಲ್ಲಿ, ಯಾವಾಗ ಕಳ್ಳ ಬಂದು ಎಳ್ಕೊಂಡು ಹೋಗ್ತಾನೋ. ಹಲ್ಲೆಲೂಯ. ಈಗ ಹಾಡು ಹಗಲೇ ಬೆಂಗಳೂರು ಪ್ರಾಂತ್ಯದಲ್ಲಿ ನಾನಾ ವಿಧವಾದಂಥ ಕಾರ್ಯಗಳು ನಡೆಯುವುದನ್ನು ನಾವು ಟಿ ವಿಯಲ್ಲಿ ನಾವು ನೋಡ್ತೇವೆ, ನ್ಯೂಸಲ್ಲಿ ನೋಡ್ತೇವೆ. ಹಾಲೆಲೂಯ. ಭಯ, ಜನರಲ್ಲಿ ಭಯ. ಯಾವ ಸ್ಥಿತಿಯಲ್ಲಿ ಏನಾಗ್ತದೋ ಭಯ. ಈಗ ಸ್ಪೆಷಲ್ ಆದಂಥ ಇನ್ನೊಂದು ಕೋವಿಡ್ ಬಂದಿದೆ. ಹಾಲೆಲೂಯ. ಈಗ ಹೇಳ್ತಾರೆ ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿಯೂ ಕರ್ನಾಟಕದಲ್ಲಿಯೂ ಅದು ಸ್ಟಾರ್ಟ್ ಆಗ್ತಾ ಇದೆ ಅಂತ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ವಿಷಯದಲ್ಲಿ ಭಯ. ಜೀವಿತವೇ ಭಯವಾಗಿದೆ.
ಈ ಮಾತು ಎಲ್ಲಿ ಬರೆಯಲ್ಪಟ್ಟಿದೆ? 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಹುಟ್ಟಿದ ಸಮಯದಲ್ಲಿ ಹೇಳಿದಂಥ ಮಾತು. ದೂತರು, ಪರಲೋಕದಿಂದ ಬಂದಂಥ ದೂತರು ಹೇಳ್ತಾ ಇದ್ದಾರೆ. ಯಾರನ್ನು ಉದ್ದೇಶಿಸಿ? ಕುರಿ ಕಾಯುವಂಥ ಕುರುಬರಿಗೆ, ಕೇವಲವಾದವರಿಗೆ. ಅವರು ಇಂಜಿನಿಯರ್ ಅಲ್ಲ, ಅವರು ಜ್ಞಾನಿಗಳಲ್ಲ, ಅವರು ವಿದ್ಯಾಭ್ಯಾಸ ಇಲ್ಲದವರು, ಕುರಿ ಕಾಯುವವರಿಗೆ ಅವ್ರು ದೂತನು ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ಕೇಳಿರಿ. ಹಲ್ಲೆಲೂಯಾ. ಕೇಳಿರಿ ಒಂದು ಮಾತು. ನೀವು ಯಾಕೆ ಹೆದರ್ತೀರಾ? ಲೋಕದ ಯಾವ ಸಂಗತಿಗಳಿಗೆ ಹೆದರಬೇಡ್ರಿ, ಕೇಳಿರಿ. ಮುಂದೆ ಓದ್ತೇವೆ ನಾವು, ಮಹಾ ಜನರಿಗೆಲ್ಲ, ಮಹಾ ಯಾರಿಗೆ? ಪ್ರಾಣಿಗಳಿಗಲ್ಲ, ಪಕ್ಷಿಗಳಿಗಲ್ಲ, ದನ ಕುರಿಗಳಿಗಲ್ಲ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಯೇಸು ಸ್ವಾಮಿ ಬಂದದ್ದು ಶುಭ ಸಮಾಚಾರ ಕೊಡುವುದಕ್ಕಾಗಿ. ಹಲ್ಲೆಲೂಯಾ. ಎಂಥ ಸಮಾಚಾರ? ಗುಡ್ ನ್ಯೂಸ್, ಒಳ್ಳೆಯ ಸುದ್ದಿ, ಶುಭದ ಆಶೀರ್ವಾದದ ಬ್ಲೆಸ್ಸಿಂಗ್ ನ್ಯೂಸ್ ಕೊಡ್ಲಿಕ್ಕೆ ಆತನು ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾನೆ, ದೂತನು ಹೇಳ್ತಾ ಇದ್ದಾನೆ, ಹೆದರಬೇಡಿರಿ, ಕೇಳಿರಿ. ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಯಾರು? ಆತನು ಯಾರು? ಬೈಬಲ್ ನೋಡಿ ಹೇಳಿ, ಆತನು ಯಾರು? ಕ್ರಿಸ್ತನೇ, ಯೇಸು ಕ್ರಿಸ್ತನೇ, ಆತನೇ ಕ್ರಿಸ್ತನು. ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ ದೂತರು, ಅಗೋ ನೀವು ಹೆದರಬೇಡ್ರಿ, ನಾವು ಪ್ರಕಾಶಮಾನವಾಗಿ ಲೋಕಕ್ಕೆ ಬಂದು ಶುಭ ಸಮಾಚಾರ ತಿಳಿಸ್ತಾ ಇದ್ದೇವೆ. ಏನಂದರೆ, ಈ ಹೊತ್ತು ಈ ಸಮಯದಲ್ಲಿ ದಾವೀದನೆಂಬಂಥ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನೇ ಕ್ರಿಸ್ತನೆಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಾಗಿರುವಂಥ ಕ್ರಿಸ್ತನೆಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 2000 ವರ್ಷಗಳ ಹಿಂದೆ ಯಾಕೆ ಆತನ ಲೋಕಕ್ಕೆ ಬಂದನು? ಯಾಕೆ ಬಂದನು? ಯಾಕೆ ದೇವರು, ತಂದೆಯಾದ ದೇವರು ತನ್ನ ಏಕಕುಮಾರನನ್ನು ಯಾಕೆ ಲೋಕಕ್ಕೆ ಕಳಿಸಿಕೊಟ್ಟನು? ಸುಮ್ಮನೆ ಕಳಿಸಿಕೊಟ್ಟ? ಆತನ ಉದ್ದೇಶ ನೆರವೇರಬೇಕು. ಏನಂದರೆ, ಕೆಟ್ಟು ಹೋಗಿರುವಂಥ ಪಾಪಿಗಳು ರಕ್ಷಣೆ ಹೊಂದಬೇಕು, ಪಾಪದ ನರಕದ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಬೇಕು, ನರಕದಿಂದ ತಪ್ಪಿಸಿಕೊಳ್ಳಬೇಕೆಂಬ ಉದ್ದೇಶಕ್ಕಾಗಿಯೇ ತಂದೆಯಾದ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಒಂದು ವಾಕ್ಯ ಓದ್ತೇವೆ ನಾವು, ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 16ರಿಂದ 18 ವಾಕ್ಯಗಳು ಓದಿದಾದರೆ, ಇಲ್ಲಿ ಯೇಸು ಸ್ವಾಮಿ ತಾನೇ ಹೇಳ್ತಾ ಇದ್ದಾನೆ, ಆತನಿ ಲೋಕಕ್ಕೆ ಬಂದು ಜನಿಸಿ ಆತನು ತನ್ನ ಸೇವಾ ಕಾರ್ಯದಲ್ಲಿ ಅನೇಕ ಅದ್ಭುತಗಳನ್ನು, ಸೂಚಕ ಕಾರ್ಯಗಳನ್ನು ಆತನು ಮಾಡಿದಂಥ ಸಮಯದಲ್ಲಿ ಆತನು ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ಮಾತಿಲ್ಲಿ ಬರೆಯಲ್ಪಟ್ಟಿದೆ. ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 16ರಿಂದ 18 ವಾಕ್ಯಗಳು ಓದಿರಿ. ಸೇರದಿರುವ ಸಾಕು, ಮತ್ತೆ ಹೇಳ್ತೇನೆ ನಾನು. ಇಲ್ಲಿ ಯೇಸು ಸ್ವಾಮಿ ಯಾಕೆ ಲೋಕಕ್ಕೆ ಬಂದನು? ಕೆಲಸ ಇಲ್ಲದಕ್ಕಾಗಿ ದೇವರು ತನ್ನ ಮಗನನ್ನು ಕಳಿಸ್ಕೊಳ್ಳಿಲ್ಲ. ಉದ್ದೇಶ ಇಷ್ಟೇ. ಏನಂದರೆ, ಈ ಹಟ್ಟಿಗೆ, ಸಭೆಯೆಂಬ ಹಟ್ಟಿಗೆ ನಮ್ಮನ್ನು ದೇವರು ಏನಂತ ಪರಿಗಣಿಸ್ತಾನೆ? ನಾವು ಒಂದೊಂದು ಕುರಿಗಳ ಹಾಗೆ ಆತನು ನೋಡ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ಕುರಿ ಎಂಬುದಾಗಿ ಇಲ್ಲಿ ಪ್ರಬೋಧಿಸಿ ಬರಿತಾ ಇದ್ದಾನೆ. ಏನಂತ ಬರಿತಾ ಇದ್ದಾನೆ? ನನ್ನ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನ್ನಲ್ಲಿ ಇವೆ. ಈ ಲೋಕದಲ್ಲಿ ಇದ್ದಾರೆ, ಪಾಪವನ್ನು ನೀರಿನ ಹಾಗೆ ಕುಡಿತಾ ಇದ್ದಾರೆ, ಸಮಾಧಾನವಿಲ್ಲದವರಾಗಿದ್ದಾರೆ, ಸಂತೋಷವಿಲ್ಲದವರಾಗಿದ್ದಾರೆ. ನನ್ನ ಸಭೆ ಎಂಬ ಹಟ್ಟಿಗೆ ಸೇರದೇ ಇರುವಂಥ ಇನ್ನೂ ಅನೇಕ ಕುರಿಗಳು ನನಗಿದೆ. ಹಲ್ಲೆಲೂಯಾ. ಇಷ್ಟು ನೋಡ್ತೇನೆ ನಾನು, ಇಷ್ಟು ದೊಡ್ಡ ಆಲಯ ಇದೆ ಇಲ್ಲಿ, ಆದರೆ ಜನಸಂಖ್ಯೆ ಕಡಿಮೆ ಇದೆ. ಇಡೀ ಬೆಂಗಳೂರು ಪ್ರಾಂತ್ಯದಲ್ಲಿ ಎಷ್ಟು ಲಕ್ಷ ಜನರಿದ್ದಾರೆ? ಯಾರಿಗಾರ ಗೊತ್ತಿದೆಯಾ? ಇರ್ಬೋದು, ಒಂದು 50 ಲಕ್ಷ ಜನರು ಇರ್ಬೋದು. ಹಲ್ಲೆಲೂಯಾ. ಅಷ್ಟು ಜನರಲ್ಲಿ ಇದೇ ಒಂದು ಪ್ರಾಂತ್ಯದಲ್ಲಿ ಎಷ್ಟು ಸಾವಿರ ಜನರಿದ್ದಾರೆ. ಹಲ್ಲೆಲೂಯಾ. ಎಲ್ಲಿ ಆಲಯಕ್ಕೆ ಜನ ಇಲ್ಲ, ಬೇಡವಾದ ಕಡೆಗಳಿಗೆ ಜನರು ಹೋಗ್ತಾರೆ. ಸಿನಿಮಾ ಥಿಯೇಟ್ರ್ಗಳಿಗೆ 3 ತಾಸು ಕೂತ್ಕೊಳ್ತಾರೆ. ಯಾವುದಕ್ಕಾಗಿ? ಸಂತೋಷಕ್ಕೋಸ್ಕರ. ಹಲ್ಲೆಲೂಯಾ. ಯಾಕೆ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾರೆ? ದುಡ್ಡು ಹೆಚ್ಚಾಗಿ ಹೋಗ್ತೀರಾ? ಯಾಕೆ ಹೋಗ್ತೀರಾ? ಯಾರಾದ್ರು ಉತ್ತರ ಕೊಡಿ. ಯಾಕೆ ಹೋಗ್ತಾರೆ ಸಿನಿಮಾಕ್ಕೆ?
ಟೈಮ್ ಪಾಸ್. ಮತ್ತೆ ಯಾಕೆ ಹೋಗ್ತಾರೆ ಹೇಳಿ ಬ್ರದರ್? ಟೈಮ್ ಪಾಸ್ ಅಷ್ಟೇ ಅಲ್ಲ, ಮತ್ತೆ ಎಂಜಾಯ್ ಮಾಡಲಿಕ್ಕೆ. ಮತ್ತೆ ನಾನು ಒಂದು ಕಾಲದಲ್ಲಿ ಸಿನಿಮಾ ನೋಡುವಂಥವಳೇ ಆಗಿದ್ದೆ. ಸಿನಿಮಾಗೂ ನನಗೆ ಬಹಳ ಆಪ್ತ ಇತ್ತು. ಶಾಲೆ ತಪ್ಪಿಸಿ ಹೋಗ್ತಿದ್ದೆ SLC ಓದುವಾಗ. ಅಷ್ಟು ಹುಚ್ಚು, ಏನೂ ಕಲೀಲಿಲ್ಲ. ಅಲ್ಲಿ ಅವರು ಅಳುವಾಗ ನಾನು ಹತ್ತು ಬರ್ತಿದ್ದೆ, ಅವ್ರು ನಗುವಾಗ ನಾನು ಅಳ್ತಿದ್ದೆ. ಹೌದಲ್ವಾ? ಅಲ್ಲಿ ಮಾಡೋದಷ್ಟೇ. ಅಲ್ಲೇನೋ ದುಃಖದ ಸಂಗತಿ, ಕೊಲೆಯಾದ ಸಂಗತಿ, ಸಾವಿನ ಸಂಗತಿ ಏನಾದ್ರು ಬಂತಂದರೆ ಅವರೆಲ್ಲ ಅಳುವಾಗ ನಾವು ಹತ್ತು ಬಿಡ್ತೀವಿ. ಅಷ್ಟು ಬಹಳ ಬಹಳ ಅದ್ಭುತ ರೀತಿಯಲ್ಲಿ ಅವ್ರು ಸಿನಿಮಾಗಳು ಮಾಡಿರ್ತಾರೆ. ಆದರೆ ಅದರಲ್ಲಿ ಏನೋ ಮಾರ್ಪಾಟ ಹೊಂದುವಂಥ ಪರಿಸ್ಥಿತಿ ಇರಲ್ಲ. ಹಲ್ಲೆಲೂಯ. ಮನೆಗೆ ಬಂದರೆ ಏನಾಗುತ್ತೆ? ನಾವು ಸಂತೋಷ ತಗೊಂಡು ಬರ್ತೀವ ಅಲ್ಲಿಂದ? ಇಲ್ಲ. ಮನೆಗೆ ಬಂದರೆ ಜಗಳ, ಹೊಟ್ಟೆ ಕಿಚ್ಚು, ಬೇಡವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಇದ್ದೇ ಇರ್ತದೆ. ಯಾರನ್ನು ಕಂಡ್ರೆ ಆಗದೇ ಇರುವಂಥ ಪರಿಸ್ಥಿತಿ, ನಮ್ಮ ಜೀವಿತ ನಷ್ಟವಾಗಿ ಹೋಗುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂತೋಷಕ್ಕಾಗಿ ನಾವು ಏನೆಲ್ಲ ಮಾಡ್ತೇವೆ? ಸಿನಿಮಾಕ್ಕೆ ಹೋಗ್ತೇವೆ. ಇನ್ನು ಕೆಲವರು ಸಂತೋಷಕ್ಕೋಸ್ಕರ ಕೊಲೆ ಸಹ ಮಾಡ್ತಾರೆ. ಕೆಲವರ ಹೃದಯ ಆಗಿರ್ತದೆ, ಅವ್ರಿಗೆ ರಕ್ತ ಸುರಿಸದೆ ಅವರ ಹೃದಯದಲ್ಲಿ ಸಂತೋಷವಿಲ್ಲ. ಸಂತೋಷಕ್ಕೋಸ್ಕರ ಕೆಟ್ಟದನ್ನು ಮಾಡಿ ಸಂತೋಷ ಪಡಿತಾರೆ. ಹಲ್ಲೆಲೂಯ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಶುಭ ಸಮಾಚಾರವನ್ನು ನಾನು ತಂದಿದ್ದೇನೆ. ದೂತನು ಹೇಳ್ತಾ ಇದ್ದಾನೆ, ಈ ಹೊತ್ತು ದಾವೀದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಹೇಳಿದಂಥ ಮಾತು, ನಾನು ಬಂದ ಉದ್ದೇಶ ಲೋಕದ ಎಲ್ಲ ಮಾನವರು ಪಾಪದ ಗುಂಡಿಯಲ್ಲಿ ಬಿದ್ದು ತಮ್ಮ ಜೀವಿತವನ್ನು ನಷ್ಟಪಡಿಸ್ಕೊಳ್ತಾ ಇದ್ದಾರೆ. ಅವರೆಲ್ಲರನ್ನೂ ನನ್ನ ಹಟ್ಟಿಗೆ ಸೇರಿಸ್ಕೊಳ್ಬೇಕು, ನನ್ನ ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕು, ನನ್ನ ಸಭೆಗೆ ಸೇರಿಸ್ಕೊಳ್ಬೇಕು, ನನ್ನ ಮಕ್ಕಳಾಗುವಾಗಿ ಸೇರಿಸ್ಕೊಳ್ಬೇಕು ಎಂಬುದಾಗಿ ಆಲೋಚಿಸಿ ತಂದೆಯಾದ ದೇವರು ತನ್ನ ಏಕಕುಮಾರನನ್ನು ಆತನು ಕಳಿಸಿಕೊಟ್ಟನು. ಆತನು ಹೇಳ್ತಾ ಇದ್ದಾನೆ, ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳಿವೆ, ಅವುಗಳನ್ನು ನಾನು ತರಬೇಕು. ಈ ಒಂದು ಆಶೆ ನಮಗೂ ಸಹ ಬೇಕು ಪ್ರಿಯರೇ. ಹಲ್ಲೆಲೂಯ. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕಂದಿರಿದ್ದಾರೆ, ಅಣ್ಣಂದಿರಿದ್ದಾರೆ, ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಸಹೋದರ ಸಹೋದರರಿದ್ದಾರೆ, ನೆರೆಮನೆಯವರಿದ್ದಾರೆ. ಯೇಸುವಿಗೆ ಏನು ಆಶೆ ಇತ್ತು? ನನ್ನ ಹಟ್ಟಿಗೆ ಸೇರದೇ ಇರುವಂಥ ಅನೇಕ ಕುರಿಗಳನ್ನು ನನ್ನ ಹಟ್ಟಿಗೆ ಕರೆತರಬೇಕು ಎಂಬುದಾಗಿ ಆತನ ಆಶೆ ಪಟ್ಟನು. ದೇವರ ಉದ್ದೇಶವು ಅದೇ ಆಗಿತ್ತು. ಹಲ್ಲೆಲೂಯ. ಆದರೆ ನಾವು ಆ ಕೆಲಸ ನಮಗೆ ಕೂಡ ಕೊಟ್ಟಿದ್ದಾನೆ. ಆತನು ಹೇಳ್ತಾನೆ, ಲೋಕದಲ್ಲಿರುವಾಗ ನಾನು ಮಾಡೋದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ನೀವು ಮಾಡುವಿರಿ ಎಂಬುದಾಗಿ ನಮಗೆಲ್ಲರಿಗೂ ಅಧಿಕಾರ ಕೊಟ್ಟಿದ್ದಾನೆ. ಈ ಹಟ್ಟಿಗೆ ಕರ್ಕೊಂಡು ಬರುವಂಥದ್ದು, ಈ ಹಟ್ಟಿಯಲ್ಲಿ ಸೇರಿಸುವಂಥದ್ದು, ಈ ಹಟ್ಟಿಯಲ್ಲಿ ಅಂದರೆ ಯೇಸು ಕ್ರಿಸ್ತನೆಂಬ ಸಭೆಯಲ್ಲಿ ಸೇರಿಸಬೇಕಾಗಿರುವಂಥದ್ದು ನಿಮ್ಮೆಲ್ಲರ ಒಂದೊಂದು ಕೆಲಸವಾಗಿದೆ. ಯಾಕಂದರೆ ಒಂದು ಪ್ರಾಣ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟವಿಲ್ಲ. ಅದಕ್ಕಾಗಿ ಆತನು 2000 ವರ್ಷಗಳ ಹಿಂದೆ ಈ ಲೋಕಕ್ಕೆ ಬಂದನು, ಹಟ್ಟಿಗೆ ಸೇರಿಸುವುದಕ್ಕಾಗಿ. ಹಟ್ಟಿ ಅಂದರೆ ಏನು? ದೇವಜನರ ಗುಂಪು. ಹಟ್ಟಿ ಅಂದರೆ ಏನು? ದೇವರನ್ನು ಆರಾಧಿಸುವಂಥ ಜನಾಂಗ. ಹಟ್ಟಿ ಅಂದರೆ ಏನು? ಆತನನ್ನು ಸ್ತುತಿಸುವಂಥ ಧ್ವನಿ ಎಲ್ಲಿ ಕೇಳ್ತದೋ ಅದು ಹಟ್ಟಿಯಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೊಬ್ಬೊಬ್ಬರ ಕೆಲಸ ಏನಂದರೆ, ಈ ಸಭೆ ಹೀಗೆ ಇರಬಾರ್ದು, ಇಷ್ಟು ಖಾಲಿಯಾಗಿರಬಾರ್ದು. ಬಾಲ್ಕನಿ ಕೂಡ ಕಟ್ಟಿದ್ದಾರೆ. ಹಲ್ಲೆಲೂಯ. ಎಷ್ಟೋ ಸಭೆಗಳಿರ್ಬೋದು ಪ್ರಿಯರೇ. ನೀವು ಯಾವ ಸಭೆಗೆ ಬರ್ತೀರೋ ಆ ಸಭೆ ನನ್ನ ಸಭೆ, ನನ್ನ ಹಟ್ಟಿ. ಈ ಹಟ್ಟಿಯಲ್ಲಿ ನನ್ನ ಸ್ನೇಹಿತರು ಬರಬೇಕು, ನನ್ನ ಬಂಧು ಮಿತ್ರರು ಬರಬೇಕು ಎಂಬ ಉದ್ದೇಶ ತಂದೆ ದೇವರಲ್ಲಿತ್ತು. ಅದೇ ಉದ್ದೇಶ ನಮಗೆ ಕೂಡ ಆತನ ಅಧಿಕಾರ ಕೊಟ್ಟಿದ್ದಾನೆ. ನಾವು ಕೂಡ ಈ ಕೆಲಸಕ್ಕೆ ಕೈಗಳನ್ನು ಹಾಕಬೇಕಾಗ್ತದೆ. ನಾವು ಮಾಡದಿದ್ದರೆ ಸಭೆ ತುಂಬೋದಿಲ್ಲ. ನಾವು ಕೆಲಸ ಮಾಡದಿದ್ದರೆ, ನಾವು ಸಾಕ್ಷಿಯಾಗಿ ನಿಲ್ದಿದ್ರೆ ಪರಲೋಕ ರಾಜ್ಯದಲ್ಲಿ ನಾವು ಬರೀ ಕೈಲಿ ಹೋಗಬೇಕಾಗ್ತದೆ. ನೋಡಿ, ಕೋಟಿಗಟ್ಟಲೆ 2,000 ಕೋಟಿ ಹಣ, 5,000 ಕೋಟಿ ಹಣವನ್ನು ಸಂಪಾದನೆ ಮಾಡಿಕೊಂಡಂಥ ಜನರು ಯಾರಾದರೂ ಆ ಹಣದೊಂದಿಗೆ ಜೀವಿಸ್ತಾ ಇದ್ದಾರಾ? ಶಾಶ್ವತವಾಗಿರ್ತಾರಾ? ಯಾರೂ ಇಲ್ಲ. ಹುಟ್ಟಿದ ಮನುಷ್ಯನು ಇವತ್ತಲ್ಲ ನಾಳೆ ಆತನು ಸಾಯಲೇಬೇಕು, ಅದು ನಿಯಮ. ಯಾರು ಶಾಶ್ವತವಾಗಿರಲಿ ಲೋಕಕ್ಕೆ ಬರಲಿಲ್ಲ. ನಾವು ಏನು ತೆಗೆದುಕೊಂಡು ಹೋಗೋದು ಇಲ್ಲ.
ಅಲೆಕ್ಸಾಂಡರ್ ಚಕ್ರವರ್ತಿ, ಆತನು ದೊಡ್ಡ ಮಹಾರಾಜ. ಅವನು ಅನೇಕ ರಾಜ್ಯಗಳನ್ನು ಗೆದ್ದಂಥವನು, ವೀರನು, ಶೂರನು, ಧೀರನಾಗಿದ್ದನು. ಆತನು ಒಂದು ದಿನ ಯೌವನ ಪ್ರಾಯದಲ್ಲಿಯೇ ಆತನು ಒಂದು ಕಾಯಿಲೆಗೆ ತುತ್ತಾಗ್ತಾನೆ. ಸಿವಿಯರ್ ಕಾಯಿಲೆ, ಸಾವನ್ನಪ್ಪುವಂಥ ಒಂದು ಕಾಯಿಲೆ ಅವನಿಗೆ ಉಂಟಾಗ್ತದೆ. ಆ ಸಮಯದಲ್ಲಿ ಅವನಿಗೆ ಖಚಿತವಾಗ್ತದೆ, ನಾನು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೇನೆ, ನನಗೀಗ ಆರೋಗ್ಯ ಸರಿ ಇಲ್ಲ, ನಾನು ಈ ದಿನ ಅಥವಾ ನಾಳೆ ನಾನು ಸಾಯ್ತೇನೆ. ಸತ್ತಾಗ ನಾನು ಈ ಲೋಕದಲ್ಲಿ ಎಷ್ಟೆಲ್ಲ ಸಂಪಾದನೆ ಮಾಡಿದೆ, ಆದರೆ ನಾನು ಏನೂ ತೆಗೆದುಕೊಂಡು ಹೋಗಲಿಲ್ಲ ಎಂಬುದಾಗಿ ನನ್ನ ಲೋಕದ ಪ್ರಜೆಗಳು ಅರ್ಥ ಮಾಡ್ಕೊಳ್ಬೇಕೆಂಬುದಾಗಿ ಸಾಯೋದಕ್ಕಿಂತ ಮುಂಚಿತವಾಗಿ ತನ್ನ ಪ್ರಜೆಗಳನ್ನು ಕರೆದು, ತನ್ನ ಜೊತೆಯ ಸೇವಕರುಗಳನ್ನು ಕರೆದು ಆತನು ಹೇಳ್ತಾನೆ, ನೋಡಿ, ನಾನು ಇವತ್ತೆಲ್ಲ ನಾಳೆ ಸಾಯುವ ಪರಿಸ್ಥಿತಿಯಲ್ಲಿದ್ದೇನೆ, ಕಠಿಣವಾದ ಕಾಯಿಲೆ ನನಗಿದೆ. ಆದರೆ ನೀವು ಒಂದು ಕೆಲಸ ಮಾಡಬೇಕು, ಏನಂದರೆ ನಾನು ಸತ್ತಾಗ ನನ್ನನ್ನು ಪೆಟ್ಟಿಗೆಯಲ್ಲಿ ಹಾಕ್ತಿರಲ್ವಾ, ಪೆಟ್ಟಿಗೆಯಲ್ಲಿ ಹಾಕಿ ನನ್ನನ್ನು ಸಮಾಧಿಗೆ ತೆಗೆದುಕೊಂಡು ಹೋಗ್ತೀರಿ. ಆದರೆ ಆ ಪೆಟ್ಟಿಗೆ ಮಾಡುವ ರೀತಿ ಹೀಗಿರಬೇಕು. ಪೆಟ್ಟಿಗೆ ನನ್ನ ಅಳತೆಗೆ ತಕ್ಕ ಹಾಗೆ ನೀವು ಮಾಡ್ತೀರಾ ನಿಜ, ಆದರೆ ಪೆಟ್ಟಿಗೆಯ ಒಳಗೆ ಒಂದು ರಂಧ್ರ, ಎಡಗಡೆ ಒಂದು ರಂಧ್ರ, ಬಲಗಡೆ ಒಂದು ರಂಧ್ರ ಮಾಡಿರಬೇಕು ಅಂತ ಹೇಳ್ತಾನೆ. ಆಯಿತು ಅರಸರೇ, ಆಯಿತು ದಣಿ, ಆಯಿತು ಅಂಥೇಳಿ ಎಲ್ಲರೂ ಒಪ್ಕೊಳ್ತಾರೆ. ಅವರು ಅದೇ ರೀತಿ ಆತನು ಸತ್ತಾಗ ಆ 2 ರಂಧ್ರಗಳನ್ನು ಪೆಟ್ಟಿಗೆಗೆ ಮಾಡ್ತಾರೆ. ಕಾರಣ ಇಷ್ಟೇ, ಅವನು ಗುಪ್ತವಾಗಿ ಒಂದೇ ಒಂದು ಸೇವಕನಿಗೆ ಹೇಳಿರ್ತಾನೆ, ಈ ಗುಟ್ಟು ಯಾರಿಗೂ ಹೇಳ್ಕೊಡ್ಬೇಡ, ನಾನು ಒಬ್ಬನಿಗೆ ಮಾತ್ರ ಹೇಳ್ತೇನೆ, ನಾನು ಸತ್ತಾಗ ಮಾತ್ರ ನಾನು ಹೇಳಿದಂಥ ಕಾರ್ಯವನ್ನು ನೀನು ಮಾಡಲೇಬೇಕು ಎಂಬುದಾಗಿ ಕಟ್ಟುನಿಟ್ಟಾದಂಥ ಆ ಒಂದು ಕೆಲಸ ಒಬ್ಬ ಸೇವಕನಿಗೆ ಕೊಟ್ಟಿರ್ತಾನೆ. ಆ ಅಲೆಕ್ಸಾಂಡ್ರು ಸಾಯ್ತಾನೆ, ಪೆಟ್ಟಿಗೆಯಲ್ಲಿ ಹಾಕ್ತಾರೆ, ಪೆಟ್ಟಿಗೆ ಮಾಡುವಾಗ ರಂಧ್ರಗಳನ್ನು ಕೂಡ ಮಾಡಿಸಿರ್ತಾನೆ. ಅನಂತರ ಅರಸನು ಏನು ಹೇಳಿದ್ದ ಅಂದರೆ, ನಾನು ಸತ್ತ ನಂತರ ನನ್ನ 2 ಕೈಗಳನ್ನು ಆ ರಂಧ್ರದಿಂದ ಹೊರಗೆ ಹಾಕಿರಬೇಕು, ನನ್ನನ್ನು ಮೆರವಣಿಗೆ ಮಾಡಿ ತೆಗೆದುಕೊಂಡು ಹೋಗುವಾಗ ನನ್ನ 2 ಕೈಗಳು ಹೊರಗಡೆ ಕಾಣ್ತಾ ಇರಬೇಕು. ಆಗ ಸೇವಕ ಕೇಳ್ತಾನೆ, ಯಾಕೆ ಅರಸರೇ? ಅಲೆಕ್ಸಾಂಡ್ರನು ಎಷ್ಟೋ ಸಾವಿರ ಕೋಟಿ ದೇಶಗಳನ್ನು ಆತನು ಗೆದ್ದಿದ್ದಾನೆ, ಹಣ ಸಂಪಾದನೆ ಮಾಡಿದ್ದಾನೆ, ಬೆಳ್ಳಿ ಬಂಗಾರ ಕುದುರೆಗಳು ಅದು ಇದು ಅರಮನೆ ಎಲ್ಲವನ್ನು ಸಂಪಾದನೆ ಮಾಡಿದ್ದಾನೆ. ಆದರೆ ಅವನು ಸಾಯುವಾಗ ಏನು ತಕ್ಕೊಂಡು ಹೋಗಲಿಲ್ಲ ಎಂಬಂತ ತಿಳುವಳಿಕೆ ಜನರಿಗೆ ಉಂಟಾಗಬೇಕು ಎಂಬುದಾಗಿ ಆತನು ಒಬ್ಬ ಸೇವಕನಿಗೆ ಮಾತ್ರ ಹೇಳಿರ್ತಾನೆ. ಅವನು ಬರೀ ಕೈಗಳನ್ನ ಮಾತ್ರ ಹಾಕಿರುವುದಲ್ಲ, ಅವನು ಏನು ಮಾಡ್ತಾನಂದರೆ ಆ ಒಂದು ಪೆಟ್ಟಿಗೆ ಹೊರಭಾಗದಲ್ಲಿಯೂ ಕೂಡ ಬರೆಸಿಟ್ಟಿರ್ತಾನೆ, ಈ ದೊಡ್ಡ ಅರಸನು ಎಷ್ಟೆಲ್ಲ ಸಂಪಾದನೆ ಮಾಡಿದರೂ ಅವನು 1 ಪೈಸವನ್ನು ತೆಗೆದುಕೊಂಡು ಹೋಗಲಿಲ್ಲ. ಈ ಲೋಕದ ಯಾವ ಆಸ್ತಿ ಪಾಸ್ತಿಗಳು, ಯಾವುದೇ ಅಂತಸ್ತುಗಳು, ಯಾವುದೇ ಬೆಳ್ಳಿ ಬಂಗಾರಗಳು ಶಾಶ್ವತವಲ್ಲ ಎಂಬುದಾಗಿ ಜನರು ಅರ್ಥ ಮಾಡಿಕೊಳ್ಳಲಿ ಎಂಬುದಾಗಿ ಆತನು ಬರೆಸಿಟ್ಟಿರ್ತಾನೆ. ಹಲ್ಲೆಲೂಯಾ. ಯಾಕಿದೆಲ್ಲ ಹೇಳ್ತೀನಂದರೆ, ಎಷ್ಟು ಶ್ರೇಷ್ಠ ವ್ಯಕ್ತಿ, ಎಷ್ಟೇ ಜ್ಞಾನ, ಡಬಲ್ ಗ್ರ್ಯಾಜುಯೇಟ್, ಅದು ಇದು PhD ಅಂತ ಏನೇನೋ ಹೆಸರುಗಳನ್ನು ತಗೊಂಡ್ರೂ ಕೂಡ ಯಾವುದು ಅವ್ರ ಹಿಂದೆ ಬರುವುದಿಲ್ಲ. ಎಲ್ಲ ಸರ್ಟಿಫಿಕೇಟ್ಗಳು ಬೆಂಕಿಗೆ ಹೋಗ್ತದೆ. ಹಲ್ಲೆಲೂಯಾ. ಎಲ್ಲ ಆಸ್ತಿ ಪಾಸ್ತಿಗಳು ಅದು ಬಿಟ್ಟು ಹೋಗಬೇಕಾಗ್ತದೆ. ಅದು ಅನುಭವಿಸೋದು ಬೇರೆ, ಮಕ್ಕಳು ಮೊಮ್ಮಕ್ಕಳು ಅನುಭವಿಸ್ತಾರೆ, ಅದು ಬೇರೆ, ಅದು ಉದ್ದೇಶ ಬೇರೆ. ಅದು ನಾನು ಹೇಳ್ತಿರೋದು, ಯಾರು ಅದನ್ನು ಸಂಪಾದನೆ ಮಾಡಿರ್ತಾರೋ ಆ ವ್ಯಕ್ತಿ ಅದನ್ನು ತೆಗೆದುಕೊಂಡಲು ಹೋಗಲು ಎಂದಿಗೂ ಸಾಧ್ಯವಿಲ್ಲ. ಆದರೆ ಒಂದು ಸಾಧ್ಯ ಇದೆ, ಹಟ್ಟಿಯಲ್ಲಿ ಸೇರದೇ ಇರುವಂಥ ಕುರಿಗಳನ್ನು ನೀವು ಯಾವಾಗ ಆಲಯಕ್ಕೆ ತಗೊಂಡು ಬರ್ತೀರಲ್ಲ, ಆ ಆತ್ಮ ಮಾತ್ರ ನೀವು ತೆಗೆದುಕೊಂಡು ಹೋಗ್ಲಿಕ್ಕಾಗ್ತದೆ. ನ್ಯಾಯ ವಿಚಾರಣೆ ದಿನದಲ್ಲಿ ಯೇಸು ಕ್ರಿಸ್ತನು ಬರುವಂಥ ಸಮಯದಲ್ಲಿ, ಆತನೊಟ್ಟಿಗೆ ಕರ್ಕೊಂಡು ಹೋದ ಸಮಯದಲ್ಲಿ, ಅಪ್ಪ, ಮಗನೇ, ಮಗಳೇ, ನೀನು ನನಗಾಗಿ ಏನು ತಗೊಂಡು ಬಂದಿದ್ದೀಯಾ, ನೀನು ನನಗಾಗಿ ಏನು ತಂದಿದೆ ಎಂಬುದಾಗಿ ದೇವರು ಕೇಳುವಾಗ ನಾವೇನು ಹೇಳಲಿಕ್ಕೆ ಸಾಧ್ಯ? ಏನೂ ಇಲ್ಲ, ನಾನು ಇಷ್ಟು ಬಂಗಾರ ಮಾಡಿದೆ, ಇಷ್ಟು ಬೆಳ್ಳಿ ಮಾಡಿದೆ, ಇಷ್ಟು ಆಸ್ತಿ ಮಾಡಿದೆ ಎಂಬುದಾಗಿ ಹೇಳಿದರೆ ಹೋಗು ನರಕಕ್ಕೆ ಎಂಬುದಾಗಿ ದೇವರು ಕಳಿಸೋನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಯಾರು ಆತ್ಮಗಳನ್ನು ದೇವರ ಹಟ್ಟಿಗೆ ಸೇರಿಸಿದ್ದಾರೋ, ಯಾರು ಒಂದೇ ಒಂದು ಆತ್ಮ ಪ್ರಿಯರೇ, ನೀವು ಸಂಪಾದನೆ ಮಾಡಿದ್ದೇ ಆಗಿದ್ದರೆ ನಿಮಗೆ ಅಲ್ಲಿ ಪ್ರತಿಫಲ ಇದೆ. ಹಲ್ಲೆಲೂಯಾ. ಪರಲೋಕದಲ್ಲಿ ನಿಮಗೆ ಪ್ರತಿಫಲ ಇದೆ. ಅದನ್ನು ಮಾತ್ರ ನಾವು ತೆಗೆದುಕೊಂಡು ಹೋಗ್ತೇವೆ. ಒಂದು ಆತ್ಮ ನಿಮ್ಮ ಮೂಲಕವಾಗಿ ಒಂದು ಆತ್ಮ ರಕ್ಷಣೆ ಹೊಂದಿದರೆ, ಒಂದು ಸೀಟು ನಿಮ್ಮ ಮೂಲಕವಾಗಿ ತುಂಬಲ್ಪಟ್ಟರೆ
ನಿಮಗೆ ಪ್ರತಿಫಲ ಇದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ ಉದ್ದೇಶ ಹಟ್ಟಿಯಲ್ಲಿ ಸೇರದೇ ಇರುವಂಥ ಕುರಿಗಳನ್ನು ಹಟ್ಟಿಯಲ್ಲಿ ಸೇರಿಸುವುದಕ್ಕಾಗಿ ಬಂದದ್ದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಓದಿ ಅದನ್ನು. ಆಗ ಒಂದೇ ಹಿಂಡು ಆಗುವುದು, ಒಂದೇ ಕುರುಬನು ಇರುವುದು. ನಾನು ತಿರುಗಿ ಪಡೆಕೊಳ್ಳುತ್ತೀನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಇಲ್ಲಿ ಬಹಳ ಸುಂದರವಾಗಿದೆ. ನಾನೇ ಓದ್ತೇನೆ ಅದನ್ನು, ಯಾಕಂದರೆ ಮೈಕ್ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇದೆ. 10ನೇ ಅಧ್ಯಾಯ 17ನೇ ವಾಕ್ಯ ನೋಡಿ. ಈ ಹಟ್ಟಿಗೆ ಸೇರದಿರುವ ಇನ್ನೂ ಬೇರೆ ಕುರಿಗಳು ನನಗೆ ಅವೆ, ಅವುಗಳನ್ನು ತರಬೇಕು. ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು, ಆಗ ಒಂದೇ ಹಿಂಡು ಆಗುವುದು. ಹಿಂಡು ಸಭೆಗೆ ಆತನ ಹೆಸರಿಟ್ಟಿದ್ದಾನೆ. ಕುರಿಗಳು ನಾವಾಗಿದ್ದೇವೆ. ಹಟ್ಟಿ ಕೂಡ ದೇವರನ್ನ ಆರಾಧಿಸುವಂಥ ಒಂದು ಸಭೆಯಾಗಿದೆ. ಹಿಂಡು ಕೂಡ ದೇವರನ್ನ ಆರಾಧಿಸುವಂಥ ಸಭೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಒಂದು ಅರ್ಥವನ್ನು ನಾವು ನೋಡ್ತಾ ಇದ್ದೇವೆ. ಕುರಿಗಳಂದ್ರೆ ಯಾರು? ಬಾಯಿ ಬಿಟ್ಟು ಹೇಳಿ, ಧೈರ್ಯವಾಗಿ ಹೇಳಿ. ಕುರಿಗಳಂದ್ರೆ ಯಾರು? ಹಟ್ಟಿಗಳಂದ್ರೆ ಯಾರು? ಸಭೆ. ಹಟ್ಟಿ ಸಭೆ. ಹಟ್ಟಿ ಅಂದರೆ ಏನಿರ್ತದೆ? ಹಟ್ಟಿಲಿ ಏನಿರ್ತದೆ? ಕುರಿಗಳಿರ್ತಾವಲ್ವಾ? ಅದು ಎಲ್ಲಿರುತ್ತೆ? ಕುರಿಗಳು ಒಗ್ಗಟ್ಟಾಗಿರುವಂಥ ಕುರಿಗಳು ಎಲ್ಲಿರುತ್ತೆ? ಹಟ್ಟಿಯಲ್ಲಿರ್ತದೆ. ಕುರಿ ಅಂದರೆ ನಾವು, ಹಟ್ಟಿ ಹಿಂಡುಗಳಂದರೆ ನಾವು, ಹಟ್ಟಿ ಅಂದರೆ ಸಭೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಇಲ್ಲಿ ಓದ್ತೇವೆ ನಾವು, ಅದು ನೋಡಿ, ಅವು ನನ್ನ ಸ್ವರಕ್ಕೆ ಕಿವಿಗೊಡುವವು. ಅವು ಆಗ ಒಂದೇ ಹಿಂಡು ಆಗುವುದು, ಒಬ್ಬನೇ ಕುರುಬನಿರುವನು. ನಾನು ತಿರುಗಿ ಪಡೆಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಆತನು ಬಂದ ಉದ್ದೇಶ, ದೂತರು ಹೇಳಿದ್ರು, ಶುಭ ಸಮಾಚಾರವನ್ನು ನಾನು ನಿಮಗೆ ತಿಳಿಸ್ತೇನೆ. ಅದೇನೆಂದರೆ, ಈ ಹೊತ್ತು ಈ ದಾವೀದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕ್ರಿಸ್ತನೆಂಬುದಾಗಿ ಹೇಳಿದಂಥ ದೇವದೂತನು ಇಲ್ಲಿ ಯೇಸು ಹುಟ್ಟಿದ ನಂತರ ಆತನು 33 ವರ್ಷಗಳ ಕಾಲ ಲೋಕದಲ್ಲಿ ಜೀವಿಸಿದನು. ಆದರೆ ಕೇವಲ 3.5 ವರ್ಷ ಮಾತ್ರ ಆತನು ತನ್ನ ತಂದೆಯ ಚಿತ್ತಕ್ಕೆ ಪ್ರಕಾರವಾಗಿ ಆತನು ಏನು ಮಾಡಿದನು? ಸೇವೆಯನ್ನು ಮಾಡಿದನು. ಕುರುಡರಿಗೆ ಕಣ್ಣು ಕೊಟ್ಟನು, ಕುಂಟರಿಗೆ ಕಾಲು ಕೊಟ್ಟನು, ರೋಗಿಗಳಿಗೆ ಸ್ವಸ್ಥತೆಯನ್ನು ದಯಪಾಲಿಸಿದನು. ಆತನು ಹೇಳ್ತಾ ಇದ್ದಾನೆ, ನಾನು ಇಷ್ಟೆಲ್ಲ ಮಾಡಿದರೂ ನನ್ನನ್ನು ಏನು ಮಾಡ್ತಾರೆ? ಶಿಲುಬೆಯ ಕಂಬಕ್ಕೆ ನನ್ನನ್ನು ಏರಿಸಿ ನನಗೆ ಹಿಂಸೆಗಳನ್ನು ಕೊಡುತ್ತಾರೆ ಎಂಬುದಾಗಿ ಆತನಿಗೆ ಗೊತ್ತಿತ್ತು. ಆದ ಕಾರಣ ಆತನು ಇದೇ ರೀತಿ ಹೇಳ್ತಾ ಇದ್ದಾನೆ, ನಾನು ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಏನು ಕೊಡ್ತಾನೆ? ನಾನು ಹುಟ್ಟಿದ್ದೇನೆ ನಿಮ್ಮೆಲ್ಲರಿಗೋಸ್ಕರ. ಒಬ್ಬ ಪಾಪಿ ನಷ್ಟಪಡಬಾರದು, ಒಬ್ಬ ದುಷ್ಟನ್ನು ಹಾಳಾಗಬಾರದು, ಅವನು ಹಟ್ಟಿಗೆ ಸೇರಬೇಕೆಂಬ ಉದ್ದೇಶಕ್ಕೋಸ್ಕರ ನಾನು ಬಂದಿದ್ದೇನೆ. ಬಂದದ್ದು ಮಾತ್ರವಲ್ಲ, ನನ್ನ ಪ್ರಾಣವನ್ನು ನಾನು ನನ್ನಷ್ಟಕ್ಕೆ ನಾನು ಕೊಡ್ತೇನೆ. ನನ್ನ ತಂದೆ ಚಿತ್ತವನ್ನು ನೆರವೇರಿಸ್ತೇನೆ ಎಂಬುದಾಗಿ ಹೇಳಿದಂಥ ಮಾತು ನಾವು ನೋಡ್ತೇವೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಅದನ್ನು ತಿರುಗಿ ನಾನೇನು ಮಾಡ್ತೇನೆ? ಪಡ್ಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಹೇಗೆ ಪಡ್ಕೊಂಡನು ಆತನು? ಯೇಸು ಸ್ವಾಮಿ ಸತ್ತನು, ಬಂದನು, ಸೇವಾ ಕಾರ್ಯಗಳನ್ನು ಮಾಡಿದನು, ಸತ್ತ ನಂತರ ಹೇಗೆ ಆತನು ತನ್ನ ಪ್ರಾಣವನ್ನು ಪಡ್ಕೊಂಡನು? ಹೇಗೆ ಪಡ್ಕೊಂಡನು? ಯಾರಿಗೆ ಗೊತ್ತಿಲ್ವಾ? ಏನಮ್ಮ? ಹೇಗೆ ಪಡ್ಕೊಂಡನು? ಆತನು ಪುನರುತ್ಥಾನದ ಮೂಲಕವಾಗಿ ಪಡ್ಕೊಂಡನು. ಯಾವಾಗ ಆತನು ಪುನರುತ್ಥಾನ ಹೊಂದಿದನು? ವಾರದ ಮೊದಲನೇ ದಿವಸ. ಹಲ್ಲೆಲೂಯಾ. ವಾರದ ಮೊದಲನೇ ದಿವಸ. ಯಾವಾಗಲೂ ಈ ಭಾನುವಾರ ಅಂತ ಹೇಳುವಾಗ ವಾರದ ಮೊದಲನೇ ದಿವಸ. ಭಾನುವಾರ ನಮಗೆ ಏನೇನು ಸೂಚಿಸ್ತದೆ? ಭಾನುವಾರ ಏನೇನು ಸೂಚಿಸ್ತದೆ? ಪುನರುತ್ಥಾನದ ದಿವಸವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಭಾನುವಾರ ಯಾಕೆ ನಾವು ಸೇರಿ ಬರಬೇಕು? ಇಲ್ಲಿ ಪುನರುತ್ಥಾನ ಅಂದರೆ ಜೀವ ಸ್ವರೂಪನಾದ ದೇವರನ್ನು ಆರಾಧಿಸೋದಕ್ಕಾಗಿ ನಾವು ಇಲ್ಲಿ ಬರ್ತಾ ಇದ್ದೇವೆ. ಯಾರನ್ನು ಆರಾಧಿಸೋದಕ್ಕೆ ಹೇಳಿ? ಪುನರುತ್ಥಾನ ಹೊಂದಿ ಪರಲೋಕದಲ್ಲಿ ಜೀವಿಸ್ತಿರುವಂಥ ಜೀವ ಸ್ವರೂಪನಾದ ದೇವರನ್ನು ಆರಾಧಿಸೋದಕ್ಕಾಗಿ ನಾವು ಇಲ್ಲಿ ಬರ್ತೇವೆ. ಒಂದು ಬಸ್ಸು ಟೈಮ್ ಇರ್ತದೆ ಅಲ್ವಾ?
ಒಂದು ಬಸ್ಸಿಗೊಂದು ಟೈಮ್ ಇರುತ್ತಲ್ವಾ, ಇಷ್ಟು ಗಂಟೆಗೆ ಬೆಂಗಳೂರಿಂದ ಮಂಗಳೂರಿಗೆ ಹೋಗಬೇಕು. ಆ ಟೈಮಿಗೆ ಕರೆಕ್ಟಾಗಿ ಬಸ್ ಬರ್ತದೆ. ಒಂದು ವೇಳೆ ಹೆಚ್ಚು ಕಡಿಮೆ ಆದರೂ ಕೂಡ ಅದರಲ್ಲಿ ಪ್ರಯಾಣ ಮಾಡುವವರು ಏನು ಮಾಡ್ತಾರೆ, ಟೈಮಿಗೆ ಕರೆಕ್ಟಾಗಿ ಬಸ್ ಸ್ಟ್ಯಾಂಡಿಗೆ ಹೋಗ್ತಾರೆ, ಬಸ್ಸನ್ನು ಕ್ಯಾಚ್ ಮಾಡಬೇಕಂತ. ಎಲ್ಲಿ 5 ನಿಮಿಷ ಲೇಟ್ ಆಗಿಬಿಟ್ರೆ ಅಯ್ಯೋ ಬಸ್ ಹೋಗ್ಬಿಡ್ತೋ ಹೆದ್ರಿ ಹೋಗ್ತೀವಲ್ಲ ನಾವು. ಒಂದು ಬಸ್ ಹಿಡಿಲಿಕ್ಕೆ ನಮಗೆ ಇಷ್ಟು ಟೈಮ್ ಕೀಪಪ್ ಮಾಡಬೇಕಾದ್ರೆ, ಒಂದು ಬಸ್ ಹಿಡೀಲಿಕ್ಕೆ ನಾವು ಟೈಮನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ನಾವು ಅದನ್ನು ಮೇಂಟೈನ್ ಮಾಡೋದಾದರೆ, ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಸಮಯವನ್ನು ಬಹಳ ಉತ್ತಮ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು. ನಾನು ಹೆಮ್ಮೆ ಪಡುವುದಲ್ಲ, ನಮ್ಮ ನಾನು ಉಡುಪಿಯಿಂದ ಬಂದವಳು. ಉಡುಪಿಯಲ್ಲಿ ಯಾವುದೇ ಪ್ರೋಗ್ರಾಮ್ ನಡೀಲಿ, ಅದೊಂದು ಮದುವೆ ಆಗಿರಲಿ, ಯಾವುದೇ ಸಮಾರಂಭವಾಗಿರಲಿ, ಬರ್ತ್ಡೇ ಪಾರ್ಟಿ ಆಗಿರಲಿ, ನಾಮಕರಣದ ಪಾರ್ಟಿ ಆಗಿರಲಿ, ಆರಾಧನೆ ಆಗಿರಲಿ, ನಾವು ಎಷ್ಟು ಗಂಟೆಗೆ ಮೆನ್ಷನ್ ಮಾಡಿರ್ತೀವಲ್ಲ ಅದಕ್ಕಿಂತ 10 ನಿಮಿಷ ಮೊದಲು ಜನರು ಬಂದಿರ್ತಾರೆ. ಅದು ಅವಳಿಗೆ ಗೊತ್ತುಂಟು, ರೇಷ್ಮಾಗೆ. ಅವಳು ಅಲ್ಲಿ 13 ವರ್ಷ ಇದ್ದವಳು. ಹಲ್ಲೆಲೂಯಾ. ಆ ಜನಗಳು, ಅಲ್ಲಿರುವಂಥ ಜನರು ಟೈಮನ್ನು ಮೇಂಟೈನ್ ಮಾಡೋದ್ರಲ್ಲಿ ಬಹಳ ನಿಪುಣರು, ಜಾಣರು. ಟೈಮಿಗೆ ಕರೆಕ್ಟಾಗಿ ಅವ್ರು ಬರ್ತಾರೆ, ನಾವು ಸಹ ಹೇಳಿದ ಟೈಮಿಗೆ ಕರೆಕ್ಟಾಗಿ ಬಿಡಬೇಕು. ಒಂದು ವೇಳೆ ಬಿಡ್ದಿದ್ರೆ ಟೈಮ್ ಆದ ಕೂಡ ಅವ್ರು ಎದ್ದು ಹೋಗ್ಬಿಡ್ತಾರೆ. ಆ ರೀತಿ ಜನಗಳು. ದೇವರ ಸಾನ್ನಿಧ್ಯ ಬಹಳ ಪ್ರಾಮುಖ್ಯ, ಆರಾಧನೆ ಸಮಯ ಬಹಳ ಪ್ರಾಮುಖ್ಯ. ಎಲ್ಲ ಚರ್ಚ್ಗಳಲ್ಲಿ, ಎಲ್ಲ ದೇವಾಲಯಗಳಲ್ಲಿ ಏನು ಮಾಡ್ತಾರೆ, ಟೈಮ್ ಇಷ್ಟು ಗಂಟೆ ಅಂತ ಸ್ಟಾರ್ಟ್ ಆಗ್ತದೆ ಅಂತ ಹಾಕಿರ್ತಾರೆ. ಆ ಟೈಮಿಗೆ ಕರೆಕ್ಟಾಗಿ ದೇವರನ್ನ ಆರಾಧಿಸೋದಕ್ಕೆ ಬರಬೇಕು. ನಾವು ಮೇಂಟೈನ್ ಮಾಡಬೇಕು. ನೋಡಿ, ಯೇಸುಸ್ವಾಮಿ ಹೇಳಿದ್ದಾನೆ, ನಾನು ತಿರುಗಿ ಬರ್ತೇನೆ ಎಂಬುದಾಗಿ. ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ ಅಂತ ಆತನು ಹೇಳ್ತಾ ಇದ್ದಾನೆ. ಟೈಮಿಂಗ್ ಇಲ್ಲ. ಯಾರದು? ಟೈಮಿಂಗ್ ಇಲ್ಲ. ಏಸು ಹೇಳಿದೆ, ನಾನು ಯಾವಾಗ ಬರ್ತೀನೋ ಗೊತ್ತಿಲ್ಲ, ಮುಂಜಾನೆ ಬರ್ತೀನೋ, ಸಾಯಂಕಾಲ ಬರ್ತೀನೋ, ಮಧ್ಯಾಹ್ನ ಬರ್ತೀನೋ, ಮಧ್ಯರಾತ್ರಿ ಬರ್ತೀನೋ, ನನಗೆ ಆತನು ಹೇಳಿಲ್ಲ. ಯಾಕೆ ಹೇಳಿಲ್ಲ? ಅಮೇರಿಕದಲ್ಲಿ ಕತ್ಲಿರುವಾಗ ನಮಗಿಲ್ಲಿ ಬೆಳಕಿರ್ತದೆ. ಸ್ವೀಡನ್ನಲ್ಲಿ 6 ತಿಂಗಳು ಕತ್ಲಿರ್ತದೆ, ನಮಗೆ ಇಡೀ ವರ್ಷ ಬೆಳಕಿರ್ತದೆ. ಹಲ್ಲೆಲೂಯಾ. ನಾನು ಸ್ವೀಡನ್ ದೇಶಕ್ಕೆ ಹೋಗಿ ಬಂದಿದ್ದೇನೆ, ಇಸ್ರೇಲ್ಗೆ ಸಹ ಹೋಗಿ ಬಂದಿದ್ದೇನೆ. ಅಲ್ಲಿಯ ವಾತಾವರಣಕ್ಕೂ ಇಂಡಿಯಾದ ವಾತಾವರಣ, ಒಂದೊಂದು ದೇಶದ ಸೂರ್ಯನು ಒಂದೊಂದು ರೀತಿಯಲ್ಲಿ ಬೆಳಕನ್ನು ಒಂದೊಂದು ಟೈಮಲ್ಲಿ ಕೊಡ್ತಾನೆ. ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದಾನೆ, ಇಲ್ಲಿ ಬೆಳಕಾದಾಗ ಯೇಸುಸ್ವಾಮಿ ಬರುವಾಗ ಅಮೇರಿಕದಲ್ಲಿ ಕತ್ಲಾಗಿರ್ತದೆ. ಅದಕ್ಕೆ ಆತನು ಹೇಳ್ತಾನೆ, ಏನು ಗೊತ್ತಾ, ಇಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ, ನಾನು ಮುಂಜಾನೆಯೋ ಮಧ್ಯಾಹ್ನವೋ ಮಧ್ಯರಾತ್ರಿಯೋ ನಾನು ಬರ್ತೇನೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವೇನು ಮಾಡಬೇಕು? ಕಾಯುತ್ತಾ ಇರಬೇಕು. ಎಲ್ಲಿ ನಮಗೆ ನಾವು ಕಾಯ್ತಾ ಇಲ್ಲದಿದ್ದರೆ ನಾವು ಖಂಡಿತವಾಗಿಯೂ ದೇವರೊಂದಿಗೆ ಹೋಗಲು ಸಾಧ್ಯವಿಲ್ಲ. ಹೋಗುವಾಗ ಪ್ರತಿಫಲದೊಂದಿಗೆ ಹೋಗಬೇಕು. ಏನು ಪ್ರತಿಫಲ? ಬಿರಿಯಾನಿನ? ಏನು ಪ್ರತಿಫಲ ತಗೊಂಡು ಹೋಗ್ಬೇಕು ಹೇಳಿ ದಯವಿಟ್ಟು. ಏನು ಪ್ರತಿಫಲ ನಮ್ಮ ಕೈಲಿ ಆತ ನೋಡ್ತಾನೆ? ಆತ್ಮಗಳು. ನಾನು ಹೇಳಿದ ಅರ್ಥ ಆಗ್ತಾ ಇದೆಯಲ್ಲ? ನೋಡಿ, ಚಿಕ್ಕ ಸಭೆ ಅಂತ ಹೇಳಿ ನಾನು ಅನೇಕ ಸಭೆಗಳನ್ನ ಮೀಟ್ ಮಾಡಿದ್ದೇನೆ. ನಾನು ಸಿಂಧನೂರಿಗೆ ಸಹ ಹೋದೆ. ಅಲ್ಲಿ ನಮ್ಮ ಒಂದು ಮೂಲಕವಾಗಿ ರಕ್ಷಣೆ ಹೊಂದಿದಂಥ ಒಬ್ಬರು ಬ್ರದರ್ ಅಲ್ಲಿದ್ದಾರೆ. ಅಲ್ಲಿ ಇದೇ ಥರ ಹಳ್ಳಿ ಜನಗಳವರು, ತುಂಬ ಹಳ್ಳಿ ಅಂದರೆ ವಿದ್ಯಾಭ್ಯಾಸ ಕೊಡಿಲ್ಲದಂಥ ಜನರು. ಅವರು ದೇವರ ವಾಕ್ಯ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿದ್ರು. ಕ್ವಶನ್ ಕೇಳುವಾಗ ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಆನ್ಸರ್ ಕೊಡ್ತಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಎಂಥ ಒಂದು ಆನ್ಸರ್ ಕೊಡ್ತಿದ್ರು ಅಂದರೆ ಅವರ ಬಾಯಿ ಯಾವಾಗಲೂ ಓಪನ್ ಇರ್ತಿತ್ತು. ಕೇಳಿದ ಕೂಡಲೇ ಆನ್ಸರ್ ಅವ್ರಿಗೆ ಬರ್ತಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ನೀವಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾವು ಅದಕ್ಕೆ ತಯಾರಾಗಬೇಕು. ದೇವರಿಗೆ ಆನ್ಸರ್ ಕೊಡುವಂಥವರಾಗಿರಬೇಕು. ವಾಕ್ಯಕ್ಕೆ ಕಿವಿ ಕೊಟ್ಟು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ನಮಗೆ ಬೇಕು. ದೇವರ ನಾಮಕ್ಕೆ ಸ್ತೋತ್ರ. ಯೇಸು ಸ್ವಾಮಿ ಬಂದನು, ಹುಟ್ಟಿದನು, ಸಾಕ್ಷಿಯಾಗಿ ಹುಟ್ಟಿದ ನಂತರ ಆತನು ಈ ಲೋಕದಲ್ಲಿ ಜನಿಸಿದ ನಂತರ 3.5 ವರ್ಷಗಳ ಕಾಲ ಆತನು ಸೇವೆ ಮಾಡಿದನು. ಸೇವೆಯಲ್ಲಿ ನಡೆದಂಥ ಘಟನೆಗಳನ್ನು ಆತನು ಅನೇಕ ವಿಧವಾದ ರೀತಿಯಲ್ಲಿ ಆತನು ಅನುಭವಿಸಿದನು, ಎದುರಿಸಿದನು. ಕಷ್ಟಗಳು, ಹಿಂಸೆಗಳು, ನಿಂದೆಗಳನ್ನು ಅನುಭವಿಸಿದನು. ಆದರೆ ಆತನ ಉದ್ದೇಶ ಏನಿತ್ತು?
ತಂದೆಯ ಚಿತ್ತವನ್ನು ನೆರವೇರಿಸಬೇಕೆಂಬುದೇ ಆತನ ಚಿತ್ತವಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನಾವು ಓದ್ತೇವೆ, ನಾನು ನನ್ನ ಪ್ರಾಣವನ್ನು ನನ್ನಷ್ಟಕ್ಕೆ ನಾನು ಕೊಡ್ತೇನೆ, ಅದನ್ನು ತೆಗೆದುಕೊಳ್ಳಿಕ್ಕೆ ಕೂಡ ನನಗೆ ಅಧಿಕಾರ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ನಾವು ಕ್ರಿಸ್ತನಿಗಾಗಿ ಜೀವಿಸಬೇಕೆಂಬುದು ನಿಮ್ಮ ವೈಯಕ್ತಿಕ ಜೀವಿತದ ಅನುಭವವಾಗಿರಬೇಕು. ಕ್ರಿಸ್ತನಿಗಾಗಿ ನಾನು ಜೀವಿಸ್ತೇನೆ ದೃಢ ಸಂಕಲ್ಪ ಮಾಡಿಕೊಂಡವರು ಇಲ್ಲಿ ಎಷ್ಟು ಜನ ಇದ್ದೀರಾ? ನಾನು ಕ್ರಿಸ್ತನಿಗಾಗಿಯೇ ಜೀವಿಸ್ತೇನೆ, ಸತ್ತರೂ ಆತನಿಗಾಗಿಯೇ, ಜೀವಿಸಿದರೂ ಆತನಿಗಾಗಿಯೇ. ಏನೇ ಕಷ್ಟ ಬಂದರು, ಏನೇ ಹಿಂಸೆ ಬಂದರು, ಏನೇ ರೋಗ ಬಂದರು, ನಾನು ಮನುಷ್ಯನನ್ನು ಆಶ್ರಯಿಸಿಕೊಳ್ಳುವುದಕ್ಕಿಂತ ಯೆಹೋವನನ್ನೇ ಆಶ್ರಯಿಸಿಕೊಳ್ಳುತ್ತೇನೆ ಎಂಬುದಾಗಿ ಎಷ್ಟು ಜನ ತೀರ್ಮಾನ ಮಾಡಿದ್ದೀರಾ? ಹಲ್ಲೆಲೂಯಾ. ತೀರ್ಮಾನ ಮಾಡಿದಂಥ ಎಲ್ಲರಿಗೂ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸೋಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಹಾನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯದಲ್ಲಿ ಓದ್ತೇವೆ ನಾವು, ಯೇಸು ಸ್ವಾಮಿ ಬಂದಂಥ ಉದ್ದೇಶ ಅಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಯಾಕೆ ಬಂದನು? ಮೊದಲನೇದಾಗಿ ಆತನು ನಮಗೆ ಸಂತೋಷವನ್ನು ಕೊಡುವುದಕ್ಕಾಗಿ. ದೂತನು ಹೇಳಿದನು, ದೂತನು ಏನಂತ ಸಾಕ್ಷಿ ಕೊಟ್ಟನು? ಶುಭ ಸಮಾಚಾರ. ಹಲ್ಲೆಲೂಯಾ. ಏನು ಶುಭ ಸಮಾಚಾರ? ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರ. ಹಲ್ಲೆಲೂಯಾ. ಸಂತೋಷವನ್ನುಂಟು ಮಾಡುವ. ಇದನ್ನು ದೇವರು ಯೇಸು ಕ್ರಿಸ್ತನು ಕೂಡ ತನ್ನ ಈ ಲೋಕದಲ್ಲಿ ಆತ ನೆರವೇರಿಸಿದನು. ಒಂದು ವಾಕ್ಯ ಇಲ್ಲಿ ಓದ್ತೇವೆ ನಾವು, ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 6ನೇ ವಾಕ್ಯ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು. ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿದೆ. ಮತ್ತೆ ಇವರು ನಿನ್ನ ವಾಕ್ಯಗಳನ್ನು ಕೈಕೊಂಡು ನಡೆದಿದ್ದಾರೆ. 13ನೇ ವಾಕ್ಯ ಓದಿ. ಆದರೆ ಈಗ ನಿನ್ನ ಬಳಿಗೆ ಬರುವನಾಗಿದ್ದೇನೆ, ಆದ್ದರಿಂದ ಇವರಲ್ಲಿ ನನ್ನ ಆನಂದವು ಪರಿಪೂರ್ಣವಾಗುವಂತೆ ಲೋಕದಲ್ಲಿ ಇದ್ದು ಈ ಮಾತುಗಳನ್ನು ಆಡುತ್ತಾ ಇದ್ದೇನೆ. ನನ್ನ ಆತನಲ್ಲಿರುವಂಥ ಆನಂದವನ್ನು ಪರಿಪೂರ್ಣವಾಗಿ ನಮಗೆ ಕೊಡೋದಕ್ಕಾಗಿ ಆತನ ಈ ಲೋಕಕ್ಕೆ ಬಂದಿದ್ದಾನೆ. ಮಕ್ಕಳನ್ನು ನೋಡಬೇಡಿ, ಈಚೆ ನೋಡಿ, ಅವ್ರು ಗಲಾಟೆ ಮಾಡ್ತಾ ಇರ್ತಾರೆ, ತೊಂದರೆ ಇಲ್ಲ. ನಾವು ವಾರಕ್ಕೊಂದ್ಸಲ ದೇವರ ಸನ್ನಿಧಿಯಲ್ಲಿ ಬರೋದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು? ಯೇಸು ಕ್ರಿಸ್ತನು ಬಂದದ್ದು ಆತನಲ್ಲಿರುವಂಥ ಆನಂದವನ್ನು ನಮಗೆ ಕೊಡುವುದಕ್ಕಾಗಿ ಆತನು ಬಂದನು. ದೂತನು ಹೇಳಿದನು, ಸಂತೋಷವನ್ನುಂಟು ಮಾಡುವಂಥ ಶುಭ ಸಮಾಚಾರ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ಬಂದ ಉದ್ದೇಶ ಮೊದಲನೇದಾಗಿ ನಮಗೆ ಸಂತೋಷ ಕೊಡುವುದಕ್ಕಾಗಿ. ಎರಡನೇದಾಗಿ ಆತನು ಬಂದ ಉದ್ದೇಶ, ಆತನು ಇಲ್ಲಿ ಓದ್ತೇವೆ, ಮರಿಯಳನ್ನು ಆತನು ದೂತನು ಹೇಳ್ತಾನೆ, ಮರಿಯಳನ್ನು ಉದ್ದೇಶಿಸಿ ಹೇಳಿದಂಥ ಮಾತು. ಒಂದು ವಾಕ್ಯ ಓದಿಕೊಳ್ಳ, 2ನೇ ಅಧ್ಯಾಯ 49ನೇ ವಾಕ್ಯ, ಲೂಕ 2:49. ಲೂಕ 2:49. ಇಲ್ಲಿ ಮರಿಯಳು ಮತ್ತು ಯೋಸೇಫರು ಯೇಸುವನ್ನು ಬೆಳೆಸ್ತಾ ಇದ್ದಾರೆ. ಹುಟ್ಟಿದ ಸಮಯದಿಂದ ಬೆಳೆಸ್ತಾ, 12 ವರ್ಷ ಪ್ರಾಯ ಯೇಸುವಿಗಿರುವಾಗ ಯೇಸು ಸ್ವಾಮಿ ಅವನು ದೇವಾಲಯದಲ್ಲಿ ಒಂದು ಜಾತ್ರೆಗೆ ಹೋಗ್ತಾರೆ. ದೇವಾಲಯದಲ್ಲಿ ಇದ್ದುಕೊಂಡು ಶಾಸ್ತ್ರಿಗಳೊಂದಿಗೆ ಪರಿಸರರೊಂದಿಗೆ ತನ್ನ ತಂದೆಯಾದ ದೇವರಿಂದ ಬಂದಂಥ ಧರ್ಮಶಾಸ್ತ್ರದಲ್ಲಿರುವಂಥ ಮಾತುಗಳನ್ನು ಅವರಿಗೆ ತಿಳಿಸುತ್ತಾ, ಅವರಿಗೆ ಧರ್ಮಶಾಸ್ತ್ರದ ಎಲ್ಲ ಪಠಣಗಳನ್ನು ಓದುತ್ತಾ ಅವರಿಗೆ ಬೋಧಿಸ್ತಾ ಇರ್ತಾನೆ. ಆದರೆ ಜಾತ್ರೆಗೆ ಹೋದಂಥ ತಂದೆ ತಾಯಿ ಮರಿಯಳು ಮತ್ತು ಯೋಸೇಫರು ಏನು ಮಾಡ್ತಾರೆ? ಯೇಸು ನಮ್ಮ ಜೊತೆಯಲ್ಲಿ ಇಲ್ವಲ್ಲ, ಎಲ್ಲಿ ಹೋಗ್ಬಿಟ್ಟಿದ್ದಾನಂತೆ ಹುಡುಕ್ಲಿಕ್ಕೆ ಹೋಗ್ತಾರೆ. ಹುಡುಕ್ಲಿಕ್ಕೆ ಹೋದಾಗ ಅವರು ದೇವಾಲಯದಲ್ಲಿ ಕಂಡುಕೊಂಡ ನಂತರ ಮರಿಯಳು ಹೇಳಿದಂಥ ಒಂದು ಮಾತಿದು 49ನೇ ವಾಕ್ಯದಲ್ಲಿ ಈಗ ತಾನೇ ಓದಿದೆವು. ಇಲ್ಲಿ ಓದ್ತೇವೆ, ನೀವು ನನ್ನನ್ನು ಹುಡುಕಿದ್ದೇನು, ನಾನು ನನ್ನ ತಂದೆ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ ಎಂದು ಉತ್ತರ ಕೊಟ್ಟನು. ತಂದೆಯ ಮನೆಯಲ್ಲಿ ಇರಬೇಕಾದದ್ದು, ನಾನು ತಂದೆಯ ಮನೆಯಲ್ಲಿರಬೇಕು, ನಿಮಗೆ ತಿಳಿಲಿಲ್ವಾ ಎಂಬುದಾಗಿ ಪ್ರಶ್ನೆ ಮಾಡೋದನ್ನು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ ಎಂಬ ಮಾತು ಅದು ಬಹಳ ಆತನು ಎಲ್ಲ ಕಡೆಗಳಲ್ಲಿ ಬರೆದಂಥ ಒಂದು ಶಬ್ದವಾಗಿದೆ. ನಾನು ನನ್ನ ತಂದೆಯ ಚಿತ್ತ,
ತಂದೆಯ ಹಾಗೆ ನಾನು ತಂದೆಯನ್ನು ಮಹಿಮೆಪಡಿಸಿದ್ದೇನೆ. 17ನೇ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಓದ್ತೇವೆ, ಬಹಳ ಕಡೆ ಬರೆಯಲ್ಪಟ್ಟಿದೆ, ನಾನು ನನ್ನ ತಂದೆಯು ಒಂದಾಗಿರುವ ಹಾಗೆ ನೀ ನನಗೆ ಕೊಟ್ಟಿರುವಂಥ ಈ ಆತ್ಮಗಳು ಕೂಡ ಇವರು ಕೂಡ ಒಂದಾಗಿರಬೇಕು ಎಂಬುದಾಗಿ ಹೇಳಿದಂಥ ಮಾತು ಅಲ್ಲಿ ಬರೆಯಲ್ಪಟ್ಟಿದೆ. ನಾಮಕ್ಕೆ ಸ್ತೋತ್ರ. ತಂದೆಯನ್ನು ಬಿಡದೆ ಆತನು ಏನು ಮಾಡಲಿಲ್ಲ. ಆತನು ಹೇಳ್ತಾನೆ, ನಾನು ತಂದೆಯ ಚಿತ್ತವನ್ನು ನೆರವೇರಿಸೋದಕ್ಕಾಗಿ ನಾನು ಬಂದಿದ್ದೇನೆ. ಹಲ್ಲೆಲೂಯಾ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೂಡ ನಮ್ಮ ತಂದೆ ಯಾರು? ನಮಗೆ ಪರಲೋಕದಲ್ಲಿರುವಂಥ ನಮ್ಮ ತಂದೆ. ಆತನ ಚಿತ್ತ ಏನು? ಒಬ್ಬರಾದರೂ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟವಿಲ್ಲ. ಒಬ್ಬರಾದರೂ ನಾಶವಾಗುವುದರಲ್ಲಿ ಆತನಿಗೆ ಇಷ್ಟವಿಲ್ಲ. ಆದ ಕಾರಣ ನಿಮಗೊಂದು ಕೆಲಸ ಕೊಟ್ಟಿದ್ದಾನೆ. ಏನಂದರೆ, ನೀವು ಲೋಕದ ಎಲ್ಲ ಕಡೆಗಳಿಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯದಲ್ಲಿ ಓದ್ತೇವೆ, ನೀವು ಲೋಕದ ಎಲ್ಲ ಕಡೆಗಳಿಗೆ ಹೋಗಿ ನನ್ನ ಸುವಾರ್ತೆಯನ್ನು ಸಾರಿರಿ, ನಂಬಿದವರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಹಲ್ಲೆಲೂಯಾ. ಇದು ದೊಡ್ಡ ಕೆಲಸ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಾವು ಈ ಆಲಯಕ್ಕೆ ಬರ್ತಾ ಇಲ್ಲ, ಸುಮ್ಮನೆ ನಮ್ಮ ಕೈಗಳಲ್ಲಿ ಬೈಬಲ್ ನಮಗೆ ಇಲ್ಲ ಪ್ರಿಯರೇ. ನಾವು ಸುಮ್ಮನೆ ದೇವರ ಹಾಡುಗಳನ್ನು ಹಾಡ್ತಾ ಇಲ್ಲ. ನಮಗೆ ಕೆಲಸವಿದೆ. ನಮ್ಮ ಜೀವನಕ್ಕೆ ಮಾಡುವಂಥ ಕೆಲಸಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥ ಕೆಲಸ ಏನಂದರೆ, ಈ ಹಟ್ಟಿಗೆ ಸೇರದೇ ಇರುವಂಥ ಕುರಿಗಳನ್ನು ನೀವು ತರಬೇಕು. ಹಲ್ಲೆಲೂಯಾ. ಬೇರೆ ಸಭೆಯಿಂದ ಹೇಳ್ಕೊಂಡು ಬರಬೇಡಿ, ಬೇರೆ ಸಭೆಯಿಂದ ಹೇಳ್ಕೊಂಡು ಬರಬೇಡಿ. ನಿಮ್ಮ ಆಪ್ತರು, ನಶಿಸಿ ಹೋಗುವವರು, ಹಲ್ಲೆಲೂಯಾ, ಪಾಪಿಗಳು, ಕೆಡುಕನ್ನೇ ಮಾಡುವವರು, ಕೆಡುಕನ್ನೇ ಯೋಚಿಸುವವರು, ಜಗಳಗಂಟರು, ಹೊಟ್ಟೆ ಕಿಚ್ಚಿನವರು, ನಿಮ್ಮನ್ನು ದ್ವೇಷಿಸುವವರು, ಅವರ ಸಂಗಡ ದೇವರ ವಾಕ್ಯ ಹೇಳಿರಿ. ನಾನು ಯೇಸುವನ್ನು ಪ್ರೀತಿಸಿದ್ದೇನೆ, ನನಗೆ ಸಮಾಧಾನ ಕೊಟ್ಟಿದ್ದಾನೆ, ನನಗೆ ಸಂತೋಷ ಕೊಟ್ಟಿದ್ದಾನೆ. ನನ್ನ ಮನೆಯಲ್ಲಿ ನಾನು ಈ ರೀತಿ ಇದ್ದೆ ಮೊದಲು, ನಾನು ಈ ರೀತಿ ಮಾರ್ಪಾಟಾಗಿದ್ದೇನೆ. ಯೇಸುವೆ ಸತ್ಯ ದೇವರು, ಆತನನ್ನು ಹಿಂಬಾಲಿಸಿರಿ, ಸ್ವರ್ಗಕ್ಕೆ ದಾರಿ ಆತನಾಗಿದ್ದಾನೆ ಎಂಬುದಾಗಿ ಸತ್ಯ ಸಂಗತಿ ಮಾತ್ರ ಹೇಳಿರಿ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಆಗ ನಿಮ್ಮ ಕೈಗಳಲ್ಲಿ ಏನು ತೆಗೆದುಕೊಂಡು ಹೋಗ್ತೇವೆ? ಆತ್ಮವನ್ನು ತೆಗೆದುಕೊಂಡು ಹೋಗ್ತೇವೆ. ಒಂದು ಆತ್ಮ, ಅದರ ಬೆಲೆ ಎಷ್ಟು ಗೊತ್ತಾ? ಒಂದು ಆತ್ಮದ ಬೆಲೆ ಗೊತ್ತುಂಟಾ? ಈ ಇಡೀ ಅಲೆಕ್ಸಾಂಡರ್ ಏನು ಮಾಡಿ, ಇಡೀ ಲೋಕವನ್ನು ಸಂಪಾದಿಸಿದಕ್ಕಿಂತಲೂ ಹೆಚ್ಚಿನ ಬೆಲೆ ಇರುವಂಥ ಒಂದು ಆತ್ಮವಾಗಿದೆ ಪ್ರಿಯರೇ. ಇಡೀ ಲೋಕವನ್ನು ಸಂಪಾದಿಸೋದಕ್ಕಿಂತಲೂ ಹೆಚ್ಚಿನ ಬೆಲೆ ಇರುವಂಥ ಆತ್ಮವಾಗಿದೆ. ಒಂದು ಆತ್ಮಕ್ಕೆ ದೇವರು ಆ ರೀತಿಯಲ್ಲಿ ಪರಿಗಣಿಸೋನಾಗಿದ್ದಾನೆ. ಅದಕ್ಕಾಗಿ ಅಲೆಕ್ಸಾಂಡರ್ ಏನು ಮಾಡಿದ? ತನ್ನ ಕೈಗಳನ್ನು ಹೊರಗಡೆ ಹಾಕಿದ. ಜನರು ನೋಡಿ ಕಲೀಲಿ, ಯಾವುದು ಸಂಪಾದನೆ ಮುಖ್ಯವಲ್ಲ, ಆತ್ಮ ರಕ್ಷಣೆ ಹೊಂದಬೇಕು ಎಂಬುದಕ್ಕಾಗಿ ಆತನು ಈ ರೀತಿಯಲ್ಲಿ ತನ್ನ ಸಮಾಧಿಯನ್ನು ಮಾಡಿಸಿಕೊಂಡ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಆತನು ಕರೆಯೋನಾಗಿದ್ದಾನೆ. ಅದೇ ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, 13ನೇ ವಾಕ್ಯದಲ್ಲಿ, ಪಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಸಂತೋಷ ಬೇರೆ, ಸಮಾಧಾನ ಬೇರೆ. ಈ ಲೋಕದ ಸಂತೋಷ ತಾತ್ಕಾಲಿಕವಾದದ್ದು, ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಈ ಲೋಕದ ಸಂತೋಷ, ದೇವರು ಕೊಡುವಂಥ ಸಂತೋಷ ಅದು ಶಾಶ್ವತವಾದದ್ದು. ಅದು ಎಲ್ಲಿ ಸಿಗ್ತದೆ? ಹಟ್ಟಿಯಲ್ಲಿ ಸಿಗ್ತದೆ. ದೇವಜನರ ಹಟ್ಟಿ, ಹಿಂಡಿನಲ್ಲಿ ಸಿಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಸಮಯವನ್ನು ಎಷ್ಟೋ ವ್ಯರ್ಥವಾಗಿ ನಾವು ಕಳಿತೇವೆ. ಸಮಯಕ್ಕೀಗ ಬೆಲೆನೇ ಇಲ್ಲ. ಬ್ಯುಸಿ ಬ್ಯುಸಿ ಬ್ಯುಸಿ. ದೇವರ ವಾಕ್ಯವನ್ನು ಓದಲಿಕ್ಕೆ ನಮಗೆ ಸಮಯವಿಲ್ಲ, ಪ್ರಾರ್ಥಿಸಲಿಕ್ಕೆ ನಮಗೆ ಸಮಯವಿಲ್ಲ, ದೇವರ ಆಲಯಕ್ಕೆ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ನಮಗೆ ಆಗ್ತಾ ಇಲ್ಲ. ದೇವರನ್ನು ಸನ್ಮಾನಿಸಿರಿ, ದೇವರ ಸಾನ್ನಿಧ್ಯವನ್ನು ಸನ್ಮಾನಿಸಿರಿ, ದೇವರ ವಾಕ್ಯವನ್ನು ಸನ್ಮಾನಿಸಿರಿ. ವಾಕ್ಯವೇ ಆತನಾಗಿದ್ದಾನೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ಯಾರ ಬಳಿಯಲ್ಲಿತ್ತು? ದೇವರ ಬಳಿಯಲ್ಲಿತ್ತು. ಆ ವಾಕ್ಯವೇ ದೇವರು. ವಾಕ್ಯವನ್ನು ಪ್ರೀತಿಸಿರಿ, ವಾಕ್ಯವನ್ನು ಓದಿರಿ, ವಾಕ್ಯವನ್ನು ಧ್ಯಾನಿಸಿರಿ. ದೇವರ ಸಾನ್ನಿಧ್ಯಕ್ಕೆ ನಿಮ್ಮ ಸಮಯವನ್ನು, ಹೆಚ್ಚಿನ ಸಮಯವನ್ನು ನೀವು ಉಪಯೋಗಿಸಿರಿ. ನಾನು ಕರ್ತನ ನಾಮದಲ್ಲಿ ಬೇಡ್ಕೊಳ್ತೇನೆ. ಯಾಕಂದರೆ ಈ ಸಭೆ ನಾನು ಇನ್ನೊಂದು ಸಲ ಬರುವುದಾದರೆ, ದೇವರ ಸಮಯ ಕೊಟ್ಟರೆ ಈ ಸಭೆ ಎಲ್ಲ ಚೇರ್ಗಳು ಇನ್ನೂ ಹೆಚ್ಚಾಗಿ ಚೇರ್ಗಳು ಹಾಕಿ ಜನಗಳು ತುಂಬಿ ತುಳುಕ್ತಾ ಇರಬೇಕು.
ಹಲ್ಲೆಲೂಯ. ನಾನು ಒಂದು ಸೇವಕರಿಗೆ ಇಲ್ಲೊಂದು ಕಿವಿ ಮಾತು ಹೇಳ್ತೇನೆ, ಏನಂದರೆ ಸೇವಕರಿಗೆ ಭಯಂಕರ ಗಿಫ್ಟ್ ಇದೆ, ಬಹಳ ಗಿಫ್ಟ್ ಇದೆ. ಅವ್ರು ಹೆದರ್ತಾರೆ, ಕನ್ನಡ ಮಾತಾಡಲಿಕ್ಕೆ ನನಗೆ ಬರಲ್ಲ, ಭಾಷಾಂತರಕ್ಕೆ ನನಗೆ ಬೇಕು ಯಾರಾದರೂ ಅಂತ. ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡೋಣ, ಫ್ಲೂಯೆಂಟಾಗಿ ಕನ್ನಡ ಮಾತನಾಡುವ ಹಾಗೆ ದೇವರವರ ಅಭಿಷೇಕಿಸುವ ಹಾಗೆ. ಹಲ್ಲೆಲೂಯ. ಅವರನ್ನು ಸ್ಟಾರ್ಟಿಂದ ಕಡೆಯವರೆಗೂ ಈ ಒಂದು ಪೀಠದಲ್ಲಿ ನಿಂತುಕೊಂಡು ದೇವರ ವಾಕ್ಯವನ್ನು ಸಾರುವ ಹಾಗೆ ದೇವರವರನ್ನು ಅಭಿಷೇಕಿಸಲಿ. ಎಷ್ಟು ಜನರಿಗೆ ನಿಮ್ಮ ಸೇವಕರು ಕನ್ನಡದಲ್ಲಿ ಮಾತಾಡಬೇಕಂತ ಆಸೆ ಇದೆ? ನೋಡ್ರಿ, ಎಲ್ಲರೂ ಕೈ ಎತ್ತಾ ಇದ್ದಾರೆ. ಥ್ಯಾಂಕ್ ಯು. ಹಲ್ಲೆಲೂಯ. ಕನ್ನಡದಲ್ಲಿ ಮಾತಾಡಿ ಸೇವಕರು ಬಹುಬಲವಾಗಿ ಆತನನ್ನು ಉಪಯೋಗಿಸಲಿ ಎಂಬುದಾಗಿ ನಾನು ಸಹ ದೇವರ ಸನ್ನಿಧಿಯಲ್ಲಿ ನಾನು ಪ್ರಾರ್ಥನೆ ಮಾಡೋಳಾಗಿದ್ದೇನೆ. ಸಭೆ ತುಂಬಿ ತುಳುಕಬೇಕಾದರೆ ಸಭಾ ಪಾಲಕನ ಕೆಲಸವೂ ಕೂಡ ಬಹಳ ಅಗತ್ಯವಾಗಿದೆ. ಮೊಣಕಾಲಾಕಿ ಪ್ರಾರ್ಥಿಸಬೇಕು, ಗಂಡ ಹೆಂಡತಿ ಪ್ರಾರ್ಥಿಸಬೇಕು, ಮಕ್ಕಳಾಗಿ ಪ್ರಾರ್ಥಿಸಬೇಕು, ಕುಟುಂಬವಾಗಿ ಪ್ರಾರ್ಥಿಸಬೇಕು. ಹಲ್ಲೆಲೂಯ. ಅವರು ಪ್ರಾರ್ಥನೆ ವೀರರು, ಅವರ ಗಿಫ್ಟ್ಗಳಿದೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ಅವರನ್ನು ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಿ. ಮುಂದಿನ ದಿವಸಗಳಲ್ಲಿ ಸಭೆಯು ತುಂಬಿ ತುಳುಕುವ ಹಾಗೆ ದೇವರು ಸಹಾಯ ಮಾಡಲಿ. ನಾವು ಒಂದು ಹಟ್ಟಿಯಲ್ಲಿ ನೀವು ಸಹ ಆತ್ಮಗಳನ್ನು ಕರೆತರುವುದಾದರೆ ನಿಮಗೆ ನಷ್ಟ ಇಲ್ಲ. ಪ್ರತಿಫಲದೊಂದಿಗೆ ನೀವು ಎಲ್ಲಿ ಹೋಗ್ತೀರಾ? ಪರಲೋಕಕ್ಕೆ ಹೋಗ್ತೀರಾ. ಬರೀ ಕೈಲಿ ಹೋಗಬೇಡಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದಿನ ವಾರ ನಿಮ್ಮ ಜೊತೆಯಲ್ಲಿರುವಂತೆ ಯಾರನ್ನಾದರೂ ಒಬ್ಬರು ಕರ್ಕೊಂಡು ಬನ್ನಿ, ಹೇಳಿರಿ. ವಿಗ್ರಹಗಳು ಕೈ ಉಂಟು. ನಾವು 115ನೇ ಕೀರ್ತನೆಯಲ್ಲಿ ಓದ್ತೇವೆ. 115ನೇ ಕೀರ್ತನೆ 3ನೇ ವಾಕ್ಯದಿಂದ ಓದ್ತಾ ಹೋಗಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. 115ನೇ ಕೀರ್ತನೆ ಓದಿ ಯಾರಾದರೂ. ಸಿಕ್ಕಿತಾ? ಓದಿ. 2ನೇ ವಾಕ್ಯದಿಂದ ಓದಿ. 2ನೇ ವಾಕ್ಯದಿಂದ. ಸಾಕು ಸಿಸ್ಟರ್. ಇಲ್ಲಿ ಅವರ ದೇವರು ಎಲ್ಲಿದ್ದಾನೆಂದು ಅನ್ಯರು ಯಾಕೆ ಹೇಳಬೇಕು? ನಿಮ್ಮ ಹತ್ರ ಒಂದು ಕ್ವಶನ್ ಜನರು ಕೇಳ್ಬೋದು. ನನ್ನ ದೇವರು ಗುಡಿಯಲ್ಲಿದ್ದಾರೆ, ನನ್ನ ದೇವರಿಗೊಂದು ಆಕಾರ ಇದೆ, ಆದರೆ ನಿನ್ನ ದೇವರು ಎಲ್ಲಿದ್ದಾರೆ ಎಂಬುದಾಗಿ ಅನ್ಯರು ಯಾಕೆ ಹೇಳಬೇಕು? ಹೇಳಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಕೇಳುವಂಥ ಕ್ವಶನ್ ಅವರಲ್ಲಿ ಬರಬಾರ್ದು. ಒಂದು ವೇಳೆ ಕ್ವಶನ್ ಕೊಟ್ಟರೂ ಕೂಡ ಮುಂದೆ ಓದಿ. ನಮ್ಮ ದೇವರು ಎಲ್ಲಿದ್ದಾನೆ? ನಮ್ಮ ದೇವರು ಎಲ್ಲಿದ್ದಾನೆ? ಕ್ವಶನ್ಗೆ ಆನ್ಸರು ನಿಮ್ಮ ದೇವರು ಎಲ್ಲಿದ್ದಾನೆ? ನಿಮ್ಮ ದೇವರಂದರೆ ಅನ್ಯರ ದೇವರು ಎಲ್ಲಿದ್ದಾನೆ? ಗುಡಿಗಳಲ್ಲಿ ಶಿಲ್ಪಿಯಾಗಿ ವಿಗ್ರಹವಾಗಿ ಅಲ್ಲಿದ್ದಾನೆ. ನನ್ನ ದೇವರು ಶಿಲ್ಪಿ ಅಲ್ಲ, ನನ್ನ ದೇವರು ವಿಗ್ರಹವಲ್ಲ. ನನ್ನ ದೇವರು ಜೀವ ಸ್ವರೂಪನಾಗಿದ್ದುಕೊಂಡು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಎಲ್ಲಿದ್ದಾನೆ ನಮ್ಮ ದೇವರು? ಅದೇ ಸಮಯದಲ್ಲಿ ನಮ್ಮ ಹೃದಯದಲ್ಲೂ ಇದ್ದಾನೆ. ಅದೇ ಸಮಯದಲ್ಲಿ ಎಲ್ಲಿ ಇಬ್ಬರಾಗಲಿ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಒಂದಾಗಿ ಸೇರಿ ಬರುತ್ತಾರೋ ಆ ಹಟ್ಟಿಯಲ್ಲೂ ಆತನಿದ್ದಾನೆ. ಹಲ್ಲೆಲೂಯ. ಮುಂದೆ ಓದಿ 3ನೇ ವಾಕ್ಯ. ಅವರ ವಿಗ್ರಹಗಳು ಯಾರ್ದು? ಅನ್ಯರು ಕ್ವಶನ್ ಮಾಡ್ತಾರಲ್ಲ, ಅನ್ಯರು ಕ್ವಶನ್ ಮಾಡ್ತಾರೆ, ನಿನ್ನ ದೇವರು ಎಲ್ಲಿಂತ ಕ್ವಶನ್ ಮಾಡ್ತಾರಲ್ಲ, ಅವರ ಬಗ್ಗೆ ಬರೆಯಲ್ಪಟ್ಟಿದೆ ಇಲ್ಲಿ. ಏನಂತೆ? ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ. ಬೆಳ್ಳಿ ಬಂಗಾರ ಇನ್ನೂ ಸ್ವಲ್ಪ ಬೆಲೆ ಉಳ್ಳಂಥದ್ದು ಅಷ್ಟೇ. ಮಣ್ಣಲ್ಲೂ ಮಾಡ್ತಾರೆ, ಕಲ್ಲಲ್ಲೂ ಮಾಡ್ತಾರೆ. ಮರ, ನೀರು, ಸೂರ್ಯ, ಭೂಮಿ ಇವುಗಳನ್ನೆಲ್ಲ ಆರಾಧಿಸುವರಾಗಿದ್ದಾರೆ. ಇವೆಲ್ಲವೂ ಸೃಷ್ಟಿಗಳು, ಸೃಷ್ಟಿ ಅಷ್ಟೇ. ಸೂರ್ಯನ ದೇವರ ಸೃಷ್ಟಿ, ನೀರು ದೇವರ ಸೃಷ್ಟಿ, ಭೂಮಿ ದೇವರ ಸೃಷ್ಟಿ, ಹದ್ದು ಗಿಡಗ ಇದೆಲ್ಲ ದೇವರ ಸೃಷ್ಟಿ. ಇಲಿ ಕೂಡ ದೇವರ ಸೃಷ್ಟಿ. ನಾನು ಹೇಳಿಸಿ ಮಾತಾಡ್ತಾ ಇಲ್ಲ ಪ್ರಿಯರೇ. ನಮಗೂ ಅವರಿಗೂ ಬಹಳ ವ್ಯತ್ಯಾಸ ಇದೆ. ಇಲ್ಲಿ ಓದ್ತೇವೆ, ಅವರ ವಿಗ್ರಹಗಳು ಬೆಳ್ಳಿ ಬಂಗಾರದವುಗಳೇ. ಹಲ್ಲೆಲೂಯ. ಆದರೆ ಅವು ಮನುಷ್ಯರ
ಕೈ ಕೆಲಸವಷ್ಟೇ. ಬಹಳ ಸುಂದರವಾಗಿದೆ. ಅದೆಲ್ಲ ವಿಗ್ರಹಗಳು ಯಾರು ದೇವರು ಪರಲೋಕದ ಸುರಿಸಿದಾನ? ಮನುಷ್ಯನು ಕೊಟ್ಟ ರೂಪ ಅಷ್ಟೇ. ಒಬ್ಬ ಆರ್ಟಿಸ್ಟ್ ಅವನು ಮಾಡಿದಂಥ ರೂಪ ಅಷ್ಟೇ. ಹಾಲೆಲ್ಲೂಯ. ಇಲ್ಲಿ ಬಹಳ ಸುಂದರವಾಗಿ ಸತ್ಯವಿದೆ ನಮಗೆ ಹೇಳ್ತದೆ. ಅದು ಮನುಷ್ಯರ ಕೈ ಕೆಲಸವಷ್ಟೇ. ಮುಂದೆ ಅವು ಬಾಯಿದ್ದರೂ ಹೌದಾ ಅಲ್ವಾ? ಹೌದಲ್ವಾ? ಸತ್ಯನಾ ಅದು? ಹಾಲೆಲ್ಲೂಯ. ಬಾಯುಂಟು, ಮಾತಾಡೋದಿಲ್ಲ. ಕೈಯುಂಟು, ಕೆಲಸವಿಲ್ಲ. ಕಣ್ಣಿದ್ದರೂ ನೋಡುವುದಿಲ್ಲ. ಕಿವಿ ಉಂಟು, ಕೇಳೋದಿಲ್ಲ. ಎಲ್ಲ ರೂಪ ಇದೆ. ಮೂಗಿದ್ರೂ ಮೂಸೋದಿಲ್ಲ. ಕೈಯುಂಟು, ಮುಟ್ಟುವುದಿಲ್ಲ. ಕಾಲುಂಟು, ನಡೆಯುವುದಿಲ್ಲ. ಅವುಗಳ ಗಂಟಲಲ್ಲಿ ಶಬ್ದವೇ ಇಲ್ಲ. ಶಬ್ದ ಇದೆಯಾ? ನೀವೇ ಗಂಟೆ ಹೊಡಿಬೇಕಷ್ಟೇ. ಹೌದಲ್ವಾ? ಹಾಲೆಲ್ಲೂಯ. ನಾಮಕ್ಕೆ ಸ್ತೋತ್ರ. ಇದೆಲ್ಲ ಸತ್ಯ ಸಂಗತಿಗಳನ್ನ ಅರ್ಥ ಮಾಡಿಕೊಂಡು ನಾವು ಜನರ ಆತ್ಮದ ಕಣ್ಣುಗಳನ್ನು ತೆರೆಯ ಮಾಡೋಣ. ಸತ್ಯ ದೇವರನ್ನ ಆರಾಧಿಸ್ತಾ ಇದ್ದೀರಾ? ನೀವು ಪುಣ್ಯಶಾಲಿಗಳು, ಪುಣ್ಯವಂತರು, ನೀವು ಧನ್ಯರು. ಈ ಆತ್ಮದ ಗುಟ್ಟು ನಿಮಗೆ ದೇವರು ತಿಳಿಸ್ಕೊಟ್ಟಿದ್ದನ್ನಲ್ಲ, ನೀವು ಧನ್ಯರು. ಎಷ್ಟು ಜನರು ಸಂತೋಷ ಪಡ್ತೀರಿ ಈ ವಿಷಯ ಕೇಳುವಾಗ? ನೀವು ಧನ್ಯರಾಗಿದ್ದೀರಲ್ವಾ? ಅನ್ಯರಿಗಿಲ್ಲದಂಥ ಈ ಧನ್ಯತೆ ದೇವರು ನಮಗೆ ಕೊಟ್ಟಿದ್ದಾನೆ. ಒಂದು ವೇಳೆ ನೀವು ಯೇಸುವನ್ನು ಕಂಡುಕೊಳ್ತಿದ್ದರೆ ನಿಮ್ಮ ಸ್ಥಿತಿ ಏನಾಗಿರ್ತಿತ್ತು? ಹಿಂದಿನ ಸ್ಥಿತಿ ನೆನಪು ಮಾಡಿಕೊಳ್ಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಅವುಗಳನ್ನು ಮಾಡುವವರು, ಅವುಗಳಲ್ಲಿ ಭರವಸವಿಡುವವರು ಅವುಗಳಂತೆ ಏನನ್ನು ಮಾಡುವವರು? ವಿಗ್ರಹವನ್ನು ಮಾಡುವವರು, ಅದನ್ನು ಆರಾಧಿಸುವವರು, ಅವುಗಳಲ್ಲಿ ಭರವಸವಿಡುವವರು ಯಾರವರು? ಅವುಗಳಂತೆಯೇ. ಯಾಕೆ? ಏನು ಅವರಿಂದ ಮಾಡಲಿಕ್ಕಾಗುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲ್ಲೂಯ. ಆದ್ದರಿಂದ ನಾನು ಹೇಳುವಂಥ ಒಂದು ಮಾತೇನೆಂದರೆ, ನೀವು ಪುಣ್ಯಶಾಲಿಗಳು, ನೀವು ಪುಣ್ಯವಂತರು, ನೀವು ಧನ್ಯರು. ಆದ ಕಾರಣ ಈ ಧನ್ಯತೆಯನ್ನು ನಿಮ್ಮ ನೆರೆಹೊರೆಯವರಿಗೆ ನೀವು ತಿಳಿಸಿರಿ. ಈ ಧನ್ಯತೆಯನ್ನು ನಿಮ್ಮ ಕುಟುಂಬದವರಿಗೆ ತಿಳಿಸಿರಿ. ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿರಿ. ನಿಮ್ಮ ಹೆಂಡತಿಗೆ ತಿಳಿಸಿರಿ. ನಿಮ್ಮ ಗಂಡನಿಗೆ ತಿಳಿಸಿರಿ. ನಿಮ್ಮ ಮಕ್ಕಳಿಗೆ ತಿಳಿಸಿರಿ. ಅಪ್ಪ, ಇದೆಲ್ಲ ಮನುಷ್ಯನು ಮಾಡಿದ್ದಪ್ಪ. ಇದು ಕೈ ಉಂಟು, ಕೆಲಸ ಮಾಡಲ್ಲ. ಮೂಗುಂಟು, ಮೂಸಲ್ಲ. ಕಣ್ಣುಂಟು, ನೋಡಲ್ಲಪ್ಪ. ಸತ್ಯದೇವರು ಒಬ್ಬನಿದ್ದಾನೆ. ಸತ್ಯದೇವರು ಒಬ್ಬನಿದ್ದಾನೆ. ನಾನು ಆತನ ಆರಾಧಿಸ್ತಾ ಇದ್ದೇನೆ. ನನಗೆ ಸಮಾಧಾನ ಕೊಟ್ಟಿದ್ದಾನೆ. ಈ ಲೋಕದಲ್ಲೂ ಸಮಾಧಾನ, ಪರಲೋಕದಲ್ಲಿಯೂ ಸಮಾಧಾನ ಆತನ ಕೊಟ್ಟಿದ್ದಾನಪ್ಪ. ಬನ್ನಿ, ನನ್ನೊಟ್ಟಿಗೆ ಬನ್ನಿ, ತೋರಿಸ್ಕೊಡ್ತೇನೆ. ಹಲ್ಲೆಲೂಯ. ಎಂಥ ಕಡು ಪಾಪಿಯಾದರೂ ಕೂಡ ದೇವರು ಅವನನ್ನು ಪ್ರೀತಿಸುವ ದೇವರಾಗಿದ್ದಾನೆ. ನಿಮ್ಮ ಮಕ್ಕಳಿಗೆ ಒಂದು ಮಾತು ಹೇಳ್ಕೊಡಿ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಬಾಯ್ಬಿಟ್ಟ ಕಲಿಸಿ. ಆ ಮಗು ಹೋದಲ್ಲೆಲ್ಲ ಹೇಳಿ. ಏನು ಹೇಳ್ಕೊಡ್ಬೇಕು? ಗಾಡ್ ಲವ್ಸ್ ಯು ಅಂತ ಹೇಳ್ಕೊಡಿ. ದೇವರು ನಿನ್ನನ್ನು ಪ್ರೀತಿಸ್ತಾನೆ ಎಂಬುದಾಗಿ ಹೇಳ್ಕೊಡಿ. ಆ ಮಗು ಎಲ್ಲಿ ಹೋದ್ರೆ ಆ ಮಾತು ಹೇಳ್ತಾ ಇರುವಾಗ, ಏನಪ್ಪ ನೀನು ಯೇಸು ಪ್ರೀತಿಸ್ತಾನೆ ಅಂತ ಹೇಳ್ತೀಯಲ್ಲ, ಯಾರದು ಯೇಸು? ಕ್ವಶನ್ ಬರ್ತದೆ. ಯೇಸುವಿನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಉಂಟಾಗ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸನ್ನಿಧಿಯಲ್ಲಿ ವಾರಕ್ಕೊಂದ್ಸಲ ಬರ್ತೀರಾ? ಆಸಕ್ತಿಯೊಂದಿಗೆ ಬನ್ನಿರಿ. ಯಾಕಂದರೆ ದೇವರನ್ನು ನಾವು ಆಸಕ್ತಿಯಿಂದ ಸೇವಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನಲ್ಲಿ ಆಸಕ್ತಿ ಇದ್ದಂಥ ಜನರನ್ನು ಆತನು ಉದ್ಧರಿಸುವನಾಗಿದ್ದಾನೆ. ಆತನು ಬಲಪಡಿಸುವನಾಗಿದ್ದಾನೆ. ಸಂಕಷ್ಟ ಕಾಲಗಳಲ್ಲಿ ನಿಮಗೆ ಸಹಾಯವನ್ನು ಕೊಡ್ತಾನೆ. ಆತನಲ್ಲಿ ಆಸಕ್ತಿ ವಹಿಸಿರಿ. ಬೇರೆ ಲೋಕದ ಎಲ್ಲ ಸಂಗತಿಗಳಿಗಿಂತಲೂ ಹೆಚ್ಚಿನ ಆದ್ಯತೆ, ಹೆಚ್ಚಿನ ಸಮಯ ನಾವು ದೇವರಿಗೆ ಕೊಡುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸೋನಾಗಿದ್ದಾನೆ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ನಾನು ತುಂಬ ಮಾತನಾಡುವವಳು, ಆದರೆ ನನಗೇನೋ ಸ್ವಲ್ಪ ಮಾತ್ರ ಮಾತಾಡಲಿಕ್ಕೆ ದೇವರು ನನಗೆ ಒಂದು ಪ್ರೇರಣೆ ಕೊಟ್ಟು ನಾನು ಇಷ್ಟೇ ಮಾತಾಡ್ತಾ ಇದ್ದೇನೆ. ನಾನು ಮಾತಾಡಿದರೆ ಗ್ಯಾಂಗ್ರಿಂಗ್ ತುಂಬ ಜನ ಸೇರಿದರೆ ನಾನು 45 ನಿಮಿಷ 1 ಗಂಟೆ ಕೂಡ ನಾನು ಮಾತಾಡ್ತೇನೆ. ಆದರೆ ನಿಮ್ಮ
ಆತ್ಮಿಕ ಜೀವಿತಕ್ಕೆ ಇಷ್ಟೇ ಸಾಕು ಅಂತ ನಾನು ನೆನೆಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮಾತ್ರವಲ್ಲ, ನಾನು ಹೇಳಿದ ಹಾಗೆ ಹಟ್ಟಿಯಲ್ಲಿ ಸೇರದೇ ಇರುವಂಥ ಅನೇಕ ಕುರಿಗಳಿದೆ. ಆ ಕುರಿಗಳನ್ನು ನೀವು ಈ ಆಲಯಕ್ಕೆ ಕರ್ಕೊಂಡು ಬನ್ನಿ, ಪ್ರತಿಫಲದೊಂದಿಗೆ ಪರಲೋಕಕ್ಕೆ ಹೋಗಿರಿ. ಇಷ್ಟೇ ನನ್ನ ಮೆಸೇಜಿನ ಒಂದು ಸಾರಾಂಶ. ಹಲ್ಲೆಲೂಯ. ಹಟ್ಟಿಯಲ್ಲಿ ಸೇರಿಸುವುದಕ್ಕಾಗಿ ಕುರಿಗಳನ್ನು ಕರ್ಕೊಂಡು ಬನ್ನಿ. ಆಲಯವು ತುಂಬಿ ತುಳುಕಲಿ. ನೀವು ಒಂದೊಂದು ಅಂಗಗಳಾಗಿ ಇಲ್ಲಿದ್ದೀರಾ. ಒಂದು ಕಟ್ಟಡ ಕಟ್ಟಬೇಕಾದ್ರೆ ಕಲ್ಲು ಬೇಕು, ಮಣ್ಣು ಬೇಕು, ಹೌದಲ್ವಾ? ನೀರು ಬೇಕು, ಸಿಮೆಂಟ್ ಬೇಕು, ಮರಳು ಬೇಕು, ಕಬ್ಬಿಣ ಬೇಕು, ನಾನಾ ವಿಧವಾದಂಥ ಸಾಮಗ್ರಿಗಳು ಬೇಕು. ಒಂದು ಕಟ್ಟಡ ಕಟ್ಟಲಿಕ್ಕೆ ಅಷ್ಟೆಲ್ಲ ಸಾಮಗ್ರಿಗಳು ಬೇಕಾದರೆ, ಒಂದು ಹಟ್ಟಿ ಕಟ್ಟಲಿಕ್ಕೆ, ಒಂದು ಹಟ್ಟಿಯಲ್ಲಿ ಹಿಂಡು ಬರಬೇಕಾದ್ರೆ ನೀವು ಒಂದೊಂದು ಸಾಧನವನ್ನಾಗಿರಬೇಕು. ಒಬ್ಬರು ಕಲ್ಲಾಗಿರಬೇಕು, ಒಬ್ಬರು ಮರಳಾಗಿರಬೇಕು, ಒಬ್ಬರು ಸಿಮೆಂಟ್ ಆಗಿರಬೇಕು. ನೀವು ಕೊಟ್ಟ ಕೆಲಸ, ದೇವರು ತಾನೇ ಹೇಳಿದ್ದಾನೆ, ನನ್ನ ಹಟ್ಟಿಯಲ್ಲಿ ಸೇರಿದಿರುವಂಥ ಅನೇಕ ಕುರಿಗಳಿದೆ, ಅವುಗಳನ್ನು ನನ್ನ ಬಳಿಗೆ ಕರ್ಕೊಂಡು ಬರಬೇಕು. ನೀವು ಕೂಡ ಇದೇ ಒಂದು ಆಸಕ್ತಿಯೊಂದಿಗೆ ತಂದೆಯ ದೇವರು ತನ್ನ ಮಗನಿಗೆ ಕೊಟ್ಟಂಥ ಆ ಸೇವೆ ನನಗೂ ನಿಮಗೂ ಕೊಟ್ಟಿದ್ದಾನೆ. ನೀವು ಆತನ ಮಕ್ಕಳಾಗಿದ್ದೀರಾ. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಗೆ ತಂದೆಗೆ ಮಗನಾಗಿ ಎಲ್ಲವನ್ನು ನೆರವೇರಿಸಿದನೋ, ಅದೇ ರೀತಿಯಲ್ಲಿ ನಾವು ಯೇಸುವಿನ ಮಕ್ಕಳಾಗಿದ್ದುಕೊಂಡು ಯೇಸುವಿನಲ್ಲಿರುವಂಥ ಆಶಯ ಕಾಂಕ್ಷೆಗಳನ್ನು ನೆರವೇರಿಸುತ್ತಾ ಹಟ್ಟಿಯಲ್ಲಿ ಜನಗಳನ್ನು ಸೇರಿಸೋಣ. ದೇವರ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಹಲ್ಲೆಲೂಯ.